ಸಂಚಾರ ನಿಯಮಗಳನ್ನು ಮೀರೋರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗಿದೆ. ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ತುಂಬಾ ಇದೆ. ಬೆಂಗಳೂರಲ್ಲಿ 1.2 crore ವೆಹಿಕಲ್ಸ್ ಇದೆ. ಟ್ರಾಫಿಕ್ ವೈಲೆನ್ಸ್ ತುಂಬಾ ಜಾಸ್ತಿ ಇದೆ. ಡೀಲಿಂಗ್ ಮಾಡಿದ್ರೆ ನಿಮ್ಮ ರಿಸ್ಕ್ ಮೇಲೆ ಮಾಡಿ, ನೀವಂತೂ ಜೈಲಿಗೆ ಹೋಗ್ತೀರಾ. ಸರ್, ಪೊಲೀಸಿಂಗ್ ಅಂತಂದ್ರೆ ಅದು ಸಾಮಾನ್ಯವಾದ ಕೆಲಸನೇ ಅಲ್ಲ. ಒಂದು ಲಿಮಿಟ್ ದಾಟ ನಂತರ ನಾವು ಟ್ರಾಫಿಕ್ ರೆಗ್ಯುಲೇಟ್ ಮಾಡೋದು ಬಹಳ. ಹಾಯ್, ನಮಸ್ಕಾರ. ನೀವೆಲ್ಲ ನೋಡ್ತಾ ಇದ್ದೀರಾ ಜೀ ಕನ್ನಡ ನ್ಯೂಸ್. ನಾನು ವಿಶ್ವನಾಥ್ ಎನ್ ಹರಿಹರ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರಬಹುದು, ಅದೇ ರೀತಿಯಾಗಿ ಬಡತನದಲ್ಲೇ ಬೆಳೆದಂತಹ ಹಲವರಿಗೆ ಒಂದು ಸರ್ಕಾರಿ ಉದ್ಯೋಗವನ್ನ ಪಡೆದುಕೊಂಡ್ರೆ ಸಾಕು ಅನ್ನೋ ಒಂದು ಭಾವನೆ ಇರುತ್ತೆ. ಅದರಲ್ಲೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಬರೆದು ಸರ್ಕಾರಿ ಉದ್ಯೋಗವನ್ನು ಪಡೆದುಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ತುಂಬಾ ಕಾಂಪಿಟೇಷನ್ ಇದೆ. ಇನ್ನು UPSC ಪರೀಕ್ಷೆಗಳು, IAS, IPS ಈ ರೀತಿ ಆಗಬೇಕು ಅಂದ್ರೆ ತುಂಬಾ ದಿನಗಳ ಪರಿಶ್ರಮ ಕೂಡ ಬೇಕಾಗುತ್ತೆ, ತುಂಬಾ ಎಫರ್ಟ್ ಕೂಡ ಬೇಕಾಗುತ್ತೆ, ಅಷ್ಟೇ ಶ್ರದ್ಧೆ ಭಕ್ತಿ ಕೂಡ ಬೇಕಾಗುತ್ತೆ. ಇನ್ನು ಅನೇಕ ಮಂದಿ IPS ಅಧಿಕಾರಿಗಳು ನಿರಂತರವಾಗಿ ಜನರ ಸೇವೆಯಲ್ಲಿ ತೊಡಕೊಂಡಿರುವಂಥದ್ದು, ಆ ಜನಸೇವೆಯೇ ಜನಾರ್ದನ ಸೇವೆ ಅನ್ಕೊಂಡು ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಅದೇ ರೀತಿಯಲ್ಲಿ ಒಬ್ಬ ಯಂಗ್ ಆಫೀಸರ್, ಯಂಗ್ ಡೈನಾಮಿಕ್ ಆಫೀಸರ್ ಅಂತ ಹೇಳ್ಬೋದು, ಸಾಕಷ್ಟು ಕೆಲಸವನ್ನ ಬೆಂಗಳೂರು ಸಿಟಿಯಲ್ಲಿ ಮಾಡ್ತಾ ಇರುವಂಥದ್ದು. ಮೊದಲು ನಾರ್ತ್ DCP ಆಗಿ ಕೆಲಸ ಮಾಡ್ತಾ ಇದ್ರು, ಈಗ ಸೌತ್ ಟ್ರಾಫಿಕ್ DCP ಆಗಿ ಅವರು ಕೆಲಸ ಮಾಡ್ತಾ ಇರುವಂಥದ್ದು. ಒನ್ ಅಂಡ್ ಓನ್ಲಿ ಶಿವಪ್ರಕಾಶ್ ದೇವರಾಜ್ ಸರ್ ನಮ್ಮ ಜೊತೆ ಇದ್ದಾರೆ. ಅವರ ಒಂದು ಲೈಫ್ ಹಿಸ್ಟ್ರಿ ಏನು, ಯಾವ ರೀತಿ ಅವರು IPS ಆದ್ರು, ಅದರ ಹಿಂದಿನ ಶ್ರಮ ಏನು, ಅವರ ಮುಂದಿನ ಪ್ಲಾನ್ಸ್ ಏನು, ಸದ್ಯದ ಬೆಂಗಳೂರಿನಲ್ಲಿರುವಂತಹ ಪರಿಸ್ಥಿತಿಗಳೇನು, ಅವ್ರು ಕಂಡಂತ ಮತ್ತು ಕೇಸ್ಗಳೇನು ಅನ್ನೋದ್ರ ಬಗ್ಗೆ ನಾನಿವತ್ತು ಅವ್ರ ಜೊತೆ ಮಾತನಾಡ್ತಾ ಹೋಗ್ತೀನಿ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲೇದಾಗಿ ಯು ಫ್ರಮ್ ತೆಲಂಗಾಣದಿಂದ ಅಲ್ಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಜನಿಸ್ತೀರಾ. IPS ಆಗಬೇಕು ಅನ್ನೋ ಒಂದು UPSC ಕಾಂಪಿಟೇಟಿವ್ ಎಕ್ಸಾಮ್ ಮೊದಲಿಂದನೂ ಟಾರ್ಗೆಟ್ ಮಾಡಿರ್ಲೇಬೇಕು. ಯಾಕೆ ಸರ್ ನೀವು IPS ಆಗಲೇಬೇಕು ಅಂತ ಯಾಕೆ ಡಿಸೈಡ್ ಮಾಡಿದ್ರಿ? ಯಾವಾಗ ಈ ಕನಸು ಆರಂಭ ಆಯ್ತು? IPS ಅಂತಲ್ಲ, ಬಟ್ ಜನರಲಿ ಸಿವಿಲ್ ಸರ್ವೆಂಟ್ ಆಗಬೇಕು ಅಂತ. UPSC ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಬರೋದು ಅಂದರೆ ನಮ್ಗೆ ಗೊತ್ತಿರೋದು ಆವಾಗ IAS IPS ಇತ್ತು. ಸೊ ಆಗಬೇಕು ಅಂತ ಫಸ್ಟಿಂದ ಇತ್ತು. ಆದರೆ ಓದೋದ್ರಲ್ಲಿ ನಾವು BTech ಮಾಡಿ ಆ ಥರ ಆದಮೇಲೆ MTech ಮಾಡಿ ಆದ ನಂತರ ಸ್ವಲ್ಪ ಜಾಬ್ ಮಾಡಿ ನಂತರ ನಾವು ಸಿವಿಲ್ ಸರ್ವಿಸಸ್ ನಾನು ಅಟೆಂಪ್ಟ್ ಮಾಡಿದ್ದೇನೆ. ಸೊ ಯಾವಾಗ ಅಂದರೆ ಫಸ್ಟಿಂದ ಇತ್ತು, ಬಟ್ ಆ್ಯಕ್ಚುಲಿ ಕಾಂಕ್ರೀಟ್ ಪ್ಲ್ಯಾನಿಂಗ್ ಏನಿದೆ ಅದು ನಾವು ಜಾಬ್ MTech ಆದ ನಂತರನೇ ನಾನು ಪ್ಲ್ಯಾನ್ ಮಾಡಿದ್ದೆ ಕರೆಕ್ಟಾಗಿ. ಅಂದರೆ UPSC ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಶುರು ಮಾಡಿದ್ದೆ ಅವಾಗ. ಸರ್, ತಂದೆ ತಾಯಿ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿ ಸಪೋರ್ಟಿವ್ ಆಗಿದ್ರು? ಸೊ ನಮ್ಮ ತಂದೆ ಎಕನಾಮಿಕ್ಸ್ ಲೆಕ್ಚರರ್, ಅವರು ಪ್ರಿನ್ಸಿಪಲ್ ಆಗಿ ರಿಟೈರ್ ಆಗಿದ್ರು. ಒಂದು 7 years ಆಗಿದೆ ಅವ್ರು ತೀರೋಗಿ. ಸೊ ಮದರ್ ಇಂಗ್ಲೀಷ್ ಲೆಕ್ಚರರ್. ಸೊ ಇಬ್ಬರು ವರಂಗಲಲ್ಲಿ. ಫಾದರ್ ಗವರ್ನಮೆಂಟ್ ಲೆಕ್ಚರರ್, ಸೊ ವರಂಗಲಲ್ಲಿ ಕೆಲಸ ಮಾಡ್ತಿದ್ರು. ಮದರ್ ಕೂಡ ವರಂಗಲಲ್ಲಿ ಕೆಲಸ ಮಾಡ್ತಿದ್ರು. ಫಾದರ್ಗೆ ಭಾಳ ಇತ್ತು ಅಂದರೆ ಸಿವಿಲ್ ಸರ್ವಿಸಸ್. ಸೊ ಫಾದರ್ ಕೂಡ ಅಟೆಂಪ್ಟ್ ಮಾಡಿದ್ರು, ಅವಾಗ ಇಂಟರ್ವ್ಯೂವರೆಗೆ ಹೋಗಿದ್ರು. ಸೊ ಅವ್ರು ಮಾಡೋಕ್ಕಾಗಲಿಲ್ಲ. ಸೊ ಅವ್ರಿಗೆ ಫಸ್ಟಿಂದ ನಾನು ಸಿವಿಲ್ ಸರ್ವೆಂಟ್ ಆಗಬೇಕು ಅಂತ ಭಾಳ ಇತ್ತು. ಇನ್ಫ್ಯಾಕ್ಟ್ ನಾನು ASP ಈ ಜಸ್ಟ್ SP ಪ್ರಮೋಷನ್ ಆಗುವಾಗ ಅವ್ರು ತೀರೋಗಿದ್ರು. ಸೊ ಅಲ್ಲಿವರೆಗೆ ನಾನು ಅಟ್ಲೀಸ್ಟ್ ಆ ASP ಪೀರಿಯಡ್ ಅವ್ರು ನೋಡಿದ್ರು. ಅಂದರೆ ಪೊಲೀಸ್ ಆಗಿ ನಾನು ಕೆಲಸ ಮಾಡಿದ್ದೆ ಸುರ್ಪುರಲ್ಲಿ ನಾನಿದ್ದಾಗ. ಸೊ ಅದು ನಮ್ಮ ತೆಲಂಗಾಣ ರಾಜ್ಯಕ್ಕೆ ಭಾಳ ಹತ್ತಿರ, ವರಂಗಲಿಂದ ಆಲ್ಮೋಸ್ಟ್ 6 hours ಜರ್ನಿ ಸುರ್ಪುರ್ಗೆ. ಸೊ ಭಾಳ ಫ್ರೀಕ್ವೆಂಟ್ ಆಗಿ ಬರ್ತಿದ್ರು, ಆಲ್ಮೋಸ್ಟ್ ಅಲ್ಲೇ ಇರ್ತಿದ್ರು. ಸೊ ಅದು ತುಂಬ ಅವ್ರಿಗೆ ಖುಷಿ ಅನಿಸಿತ್ತು ಇದು ನೋಡಿ. ನಾನು ಸಿವಿಲ್ ಸರ್ವಿಸಸ್ ಆಗಿ ಅಂದರೆ IPS ASP ನೋಡಿದಾಗ ಅವ್ರು ತುಂಬ ಖುಷಿ ಅನಿಸಿತ್ತು ಅವ್ರಿಗೆ. ಸರ್, ಬಾಲ್ಯದಲ್ಲಿ ಊರಲ್ಲಿದ್ದಾಗ ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ಆ ಸ್ನೇಹಿತರು ಇರ್ತಾರೆ, ಆ ಸ್ನೇಹ ಬಳಗ ಎಲ್ಲವನ್ನೂ ಏನಾದ್ರೂ ಒಂದು ಅಚೀವ್ ಮಾಡಬೇಕು ಅಂತಂದ್ರೆ ಕೆಲವೊಂದನ್ನು ತ್ಯಾಗ ಮಾಡಬೇಕು. ಆ ಟೈಮಲ್ಲಿ ಆಟೋಟದ ಜೊತೆಗೆ ಅಂದರೆ ಆಟ ಆಡುವಂಥದ್ದು, ಫ್ರೆಂಡ್ಸ್ ಜೊತೆ ಬೆರೆಯುವಂಥದ್ದು ಸ್ವಲ್ಪ ಕಡಿಮೆ ಇತ್ತಾ ಅಥವಾ ಪುಸ್ತಕದ ಹುಳನೆ ಆಗಿದ್ರೆ ಅಂತ? ಆ ಥರ ಎಲ್ಲ ಸ್ಟಡೀಸಲ್ಲಿ ಚೆನ್ನಾಗಿದ್ದೆ, ಬಟ್ ಫ್ರೆಂಡ್ಸ್ ಕೂಡ ತುಂಬ ಚೆನ್ನಾಗಿದ್ರು. ಭಾಳಷ್ಟು ಜನ ಇದ್ದರು. ಕ್ರಿಕೆಟ್ ಆಡ್ತಿದ್ವಿ, ಸ್ಪೋರ್ಟ್ಸ್ ಆಡ್ತಿದ್ವಿ, ತುಂಬ ಸೋಷಿಯಲ್ ಆಗಿ ಆ್ಯಕ್ಟಿವ್ ಇರ್ತಿದ್ದೆ. ನಾನು ಹೇಳಿದಂಗೆ ಸ್ಕೂಲಿಂದ
ಅಂದರೆ ಆ ಒಂದು ಡೈರೆಕ್ಷನ್ ಇತ್ತು ಮುಂಚೆಯಿಂದ. ಬಟ್ ಕಾಂಕ್ರೀಟ್ ಪ್ರಿಪ್ರೇಷನ್ ಅಂತೂ ಸ್ಕೂಲಿಂದ ಶುರು ಆಗಲ್ಲ. ತಂದೆ ತಾಯಿ ಸಿಕ್ತಿರೋದ್ರಿಂದ ಅದು ಕಾಲೇಜಿಗೆ ಬಂದ್ಮೇಲೆ ಅಂದ್ರೆ ಅದು ಬೇಸಿಕಲಿ ನಮ್ಮ ಕಾಲೇಜ್ ಆದ ನಂತರನೇ ನಮಗೆ ಮೆಚುರಿಟಿ ಬಂದ ನಂತರ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಆಗುತ್ತೆ. ಅಂದ್ರೆ ಬರೀ ಸ್ಕೂಲಿಂದ ಕನಸಿತ್ತು. ಸ್ವಲ್ಪ ಕ್ವಿಜ್ ಕಾಂಪಿಟೇಷನ್ಸ್ ಅಲ್ಲಿ ಜನರಲ್ ನಾಲೆಡ್ಜ್, ಎಸ್ಸೆ ರೈಟಿಂಗ್ ಇರ್ಬೋದು, ಸ್ಪೀಚಸ್ ಇರ್ಬೋದು, ಅದು ಆ ಥರ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಇದರಲ್ಲಿ. ಬಟ್ ಕಾಂಕ್ರೀಟ್ ಪ್ರಿಪ್ರೇಷನ್ ಅಲ್ಲ. ನ್ಯೂಸ್ ಪೇಪರ್ ಓದ್ತಾ ಇದ್ದೆ, ನ್ಯೂಸ್ ಫಾಲೋ ಮಾಡ್ತಿದ್ದೆ, ಜನರಲ್ ಅವೇರ್ನೆಸ್, ಯಾರು ಏನು, MLA ಯಾರು, ಮಿನಿಸ್ಟರ್ ಯಾರು, ಎಲ್ಲ ಬೇಸಿಕ್ ನಾಲೆಡ್ಜ್ ಅಂದರೆ ಆ ಒಂದು ಅಪ್ರೋಚ್ ಇತ್ತು. ಬಟ್ ಆವಾಗ ಸೀರಿಯಸ್ ಪ್ರಿಪ್ರೇಷನ್ ಏನಿಲ್ಲ. ಸ್ಕೂಲಲ್ಲಿ ಸೀರಿಯಸ್ ಪ್ರಿಪ್ರೇಷನ್ ಇರೋಕ್ಕೆ ಸಾಧ್ಯ ಇಲ್ಲ ಸಿವಿಲ್ ಸರ್ವಿಸಸ್ಗೆ. ಸೊ ಅದಾದ ನಂತರ ಭಾಳ ವರ್ಷಗಳಾದ ನಂತರನೇ ಸ್ಟಾರ್ಟ್ ಆಗಿದೆ ಸಿವಿಲ್ ಸರ್ವಿಸಸ್ ಇದು. ಸರ್, ಈ ಸಿವಿಲ್ ಸರ್ವಿಸ್ ನಾವು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಪರ್ಸನಲ್ ಕ್ವಶನ್ ಸರ್, ಏನು ಅಂದರೆ ಕಾಲೇಜ್ ಲೈಫಲ್ಲಿ ಒಂದು ಕ್ರಶ್ ಆಗುವಂಥದ್ದು ಅಥವಾ ಯಾರು ನೋಡಿ ಅಟ್ರಾಕ್ಟ್ ಆಗುವಂಥದ್ದು. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನಾವು ಆ ಏಜಲ್ಲಿ ಇರೋರು ಒಂದು ಆತ್ಮೀಯತೆ ಇರೋದ್ರಿಂದ ಕೇಳ್ತಾ ಇದ್ದೀನಿ ಸರ್. ಆ ರೀತಿ ಏನಾದ್ರು ಆಗಿತ್ತಾ ಕಾಲೇಜಲ್ಲಿ ಇದ್ದಾಗ? ಅಷ್ಟು ಸೀನ್ ಇಲ್ಲ ಅನಿಸ್ತದೆ ನನಗೆ ಆ ಕಾಲೇಜಲ್ಲಿ ಆ ಥರ ಇಲ್ಲ. ಬಟ್ ಜನರಲ್ ಆಗಿ ಫ್ರೆಂಡ್ಸ್ ಜೊತೆ ಸಿನಿಮಾ ಹೋಗ್ತಿದ್ವಿ, ತುಂಬಾ ಕ್ರಿಕೆಟ್ ಆಡ್ತಿದ್ವಿ. ನಮ್ದು ಲೋಕ ನಮ್ಮಲ್ಲಿ ಕ್ರಶ್ ಅಂತ ಏನಾದ್ರು ಸರ್ ಚಿಕ್ಕದಾಗಿ? ಕ್ರಶ್ ಅಂದ್ರೆ ನಾವು ನೋಡಿದ್ವಿ, ಬಟ್ ಯಾರ ಜೊತೆ ಮಾತಾಡುವಂಥದ್ದು ಆ ಥರ ಏನು ಅಷ್ಟು ಧೈರ್ಯ ಇರಲಿಲ್ಲ ನನಗೆ. ಆಕ್ಚುಲಿ ಬಹಳ ಶೈ ಸ್ಟೂಡೆಂಟ್ ಇದ್ದೆ. ನಮ್ಮ ಜೊತೆ ಸರ್, ನಮ್ಮ ಪ್ರಶ್ನೋರ್ ಜೊತೆ ಮಾತಾಡ್ಬೇಕಾದ್ರು ಸ್ವಲ್ಪ ನೀವು ಅಷ್ಟು ನಾನು ಅಂತೆ ಅಷ್ಟು ಇರಲಿಲ್ಲ. ಅಂದ್ರೆ ಗೊತ್ತಿಲ್ಲ, ಅದು ಆ ಓರಿಯೆಂಟೇಷನ್ ಇರಲಿಲ್ಲ ಜಾಸ್ತಿ. ನಮ್ಮ ಫ್ರೆಂಡ್ಸ್ ಭಾಳ ಇರ್ತಿದ್ರು ನನಗೆ. ಇಲ್ಲಿ ಹೋದ್ರು ಫ್ರೆಂಡ್ಸ್ ಅಂತೂ ಭಾಳ ಆಗ್ತಿದ್ರು. ಕ್ರಿಕೆಟ್ ಕಂಪಲ್ಸರಿ ಆಡ್ತಿದ್ವಿ. ಸೊ ಆ ಥರ ಒಂದು ಗ್ರೂಪ್ ಫಾರ್ಮ್ ಆಗ್ತಿತ್ತು ನಮಗೆ. ಸೊ ಚೆನ್ನಾಗಿತ್ತು ಕಾಲೇಜ್. ಹೈದರಾಬಾದಲ್ಲಿ ಮಾಡಿದ್ದೆ ನಾನು. ಎಲ್ಲ ಸ್ಟಡೀಸ್ ಎಲ್ಲ ಸ್ಕೂಲಿಂಗ್ ಎಲ್ಲ ನಾನು ವರಂಗಲಲ್ಲಿ ಮಾಡಿದ್ದೆ. ಆದ ನಂತರ ಹೈದರಾಬಾದಲ್ಲಿ B.Tech ಮಾಡಿದೆ. IT ಮದ್ರಾಸಲ್ಲಿ M.Tech ಮಾಡಿದ್ದೆ. ಆದ ನಂತರ ಸ್ವಲ್ಪ ಜಾಬ್ ಮಾಡಿದೆ ನಾನು 3 ಇಯರ್ಸ್. ನಾನು 2011 ಎಕ್ಸಾಮ್ ಬರೆದಿದ್ದೆ. ಅದರಲ್ಲಿ IRS-IT ಬಂತು. IRS-IT. ಸೊ ಅಗೇನ್ ಒಂದು ಅಟೆಂಪ್ಟ್ ಮಾಡಿದ್ದೆ. 2013 ಎಕ್ಸಾಮ್ ಅಂದರೆ 2014 ಬ್ಯಾಚ್ ನಂದು IPS ಕರ್ನಾಟಕ ಕ್ಯಾಡರ್. ಸರ್, ಡೈಲಿ ದಿನಕ್ಕೆ ನೋಡಿ, ನೀವು B.Tech ಆದಮೇಲೆ B.Tech ಅವ್ರ M.Tech ಸರ್? B.Tech ಆದಮೇಲೆ ಒಂದು ಜಾಬ್ ಸ್ಟಾರ್ಟ್ ಮಾಡ್ತೀವಿ. ಆ ಜಾಬ್ ಜೊತೆನೆ ಇದನ್ನು ಓದುವಂಥದ್ದು ಅಷ್ಟು ಸುಲಭದ ಮಾತಲ್ಲ ಸರ್. ಪ್ರಿಪರೇಷನ್ ಯಾವ ರೀತಿ, ಎಷ್ಟು ಅವರ್ಸ್ ಓದ್ತಿದ್ರಿ? ಅಂದ್ರೆ ಒಂದು ಟೈಮಿಂಗ್ ಫಿಕ್ಸ್ ಮಾಡ್ಕೊಳ್ತಿದ್ರಾ? ನಾನು ನೀವು ಹೇಳಿದಂಗೆ ನಾನು ಜಾಬ್ ಮಾಡ್ತಿದ್ದೆ. ಜಾಬ್ ಮಾಡ್ಕೊಂತ ನಾನು ಪ್ರಿಪೇರ್ ಮಾಡ್ತಿದ್ದೆ. ಹೈದರಾಬಾದಲ್ಲಿ, ಪುಣೆಯಲ್ಲಿದ್ದೆ ಕೆಲವು ವರ್ಷ ಜಾಬ್ ಮಾಡ್ತಿದ್ದಾಗ. ಮೋಸ್ಟ್ಲಿ ನಾನು ವೀಕೆಂಡ್ಸ್ ಟಾರ್ಗೆಟ್ ಮಾಡ್ತಿದ್ದೆ. ಅಂದರೆ ಸ್ಯಾಟರ್ಡೇ ಒಂದು ದಿನ, ಸಂಡೇ ಸಂಡೇ ಜನರಲ್ ಫ್ರೀ ಇಟ್ಕೊಳ್ತಿದ್ದೆ. ಬಟ್ ಸ್ಯಾಟರ್ಡೇ ಸ್ವಲ್ಪ ಕೋಚಿಂಗ್ ಕ್ಲಾಸಸ್ ಅಟೆಂಡ್ ಮಾಡಿ, ಸ್ವಲ್ಪ ವಾರಕ್ಕೆ ಸ್ವಲ್ಪ ಒಂದು ಟಾರ್ಗೆಟ್ ಮಾಡಿ ಆ ಥರ ಸ್ಟಾರ್ಟ್ ಮಾಡಿದ್ದೆ. ಸ್ವಲ್ಪ ಅಂದರೆ ಒಂದೇ ಸಲ ಕಂಪ್ಲೀಟ್ ಜಾಬ್ ಬಿಟ್ಟು 10 hours 12 hours ಓದೋಕ್ಕಿಂತ ನಾನು ಫಸ್ಟಿಂದ ಸ್ವಲ್ಪ NCERT ಬುಕ್ಸ್ ಇರ್ಬೋದು, ಇಲ್ಲಾಂದರೆ ನ್ಯೂಸ್ ಪೇಪರ್ಸು, ಆಲ್ ಇಂಡಿಯಾ ರೇಡಿಯೋ ಕೇಳೋದು, ಜನರಲ್ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡೋದು, ಈ ಥರ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೆ. ಫುಲ್ ಫ್ಲೆಡ್ಜೆಡ್ ಲಾಸ್ಟ್ ಅಂದರೆ 2011 ಅಟೆಂಪ್ಟ್ ಮುಂಚೆ ಆವಾಗ ಸ್ವಲ್ಪ ಜಾಬ್ಗೆ ಲೀವ್ ಹಾಕಿ ಒಂದು 4-5 months ಲೀವ್ ಹಾಕಿ ಪ್ರಿಪೇರ್ ಮಾಡಿ. ಸೊ ಆವಾಗ ನಂಬರ್ ಆಫ್ ಅವರ್ಸ್ ಅದೇ ಸ್ವಲ್ಪ ಅಂದರೆ ಅದೊಂದು ಹೇಳಬೇಕಂದ್ರೆ ಒಂದು ಸ್ವಲ್ಪ ಗ್ಲಾಮರಸ್ ಕ್ವೆಶನ್ ಅದು, ಎಷ್ಟು ತಾಸು ಓದಿದ್ರು ನೀವು ಅನ್ನೋದು. ಬಟ್ ಅದಕ್ಕೆ ಏನು ಒಂದು ಮೆಟ್ರಿಕ್ ಇಲ್ಲ. ಅಂದರೆ ನಾವು ಮೆಷರ್ ಮಾಡೋದು ಏನಿಲ್ಲ, ಇಷ್ಟು ತಾಸು ಓದಿದ್ರೇ ಆಗತ್ತೆ ಅಂತ ಏನಿರಲ್ಲ. ಸೊ ಏನಿದೆ ಅಂದರೆ ನಮ್ಮ ಸಿಲೆಬಸ್ ಪ್ರಕಾರ ನಮ್ಮದು ಆ ಬೆಂಚ್ ಮಾರ್ಕ್ಸ್ ನಾವು ಇದಾಗ್ತಾ ಇದ್ದೀವ ಇಲ್ಲ ಅಂತ ನೋಡ್ಕೊಂಡು ಪ್ರಿಪೇರ್ ಮಾಡಿದರೆ ಆಗುತ್ತೆ. ರಾದರ್ ದ್ಯಾನ್ ಅವರ್ಸ್ ಕ್ವಾಂಟಿಫೈ ಮಾಡ್ತೀವಿ. ಈಗ ನಾವು 10 hours ಮಾಡಿದ್ರು ನಾವು ಸ್ವಲ್ಪ ಏನೋ ಅನವಶ್ಯಕ ಮೆಟೀರಿಯಲ್ ಓದೋದು ಅಥವಾ ಬೇಕಾದಂಥದ್ದು ಪೊಲಿಟಿಕಲ್ ನ್ಯೂಸ್ ಓದೋದು ಅದು ಬೇಕಾಗಿಲ್ಲ ಸಿವಿಲ್ ಸರ್ವಿಸಸ್ಗೆ. ಕಂಪ್ಲೀಟ್ ಅಂದರೆ ನೀವು ಏನು ಯಾರು ಏನಂತ ಗೊತ್ತಾಗಬೇಕು. ಬಟ್ ಮೋರ್ ಆಫ್ ನಾವು ಪಾಲಿಸಿ ಓರಿಯೆಂಟೆಡ್ ಓದಬೇಕು. ಅಂದರೆ ಆ್ಯಕ್ಟ್ ಇದೆ, ಏನಾದರೂ ರೆಗ್ಯುಲೇಷನ್ ಇದೆ, ಕಾನೂನು ಇದೆ, ಹೊಸದಾಗಿ ಕಾನೂನು ಬಂತು, ಅದಕ್ಕೆ ಏನು ಪಾಸಿಟಿವ್ಸ್ ಏನಿದೆ, ನೆಗೆಟಿವ್ಸ್ ಏನಿದೆ, ಇಂಪ್ಲಿಮೆಂಟೇಷನಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ, ಆ ದೃಷ್ಟಿಯಿಂದ. ಅಂದರೆ ಎನಿವೇಸ್ ನಾವು ಅದಾದ ನಂತರ ನಾವು ಸಿವಿಲ್ ಸರ್ವೆಂಟ್ಸ್ ಆದಾಗ ಸೊ ನಾವು ಇಂಟರ್ಪ್ರೇಟ್ ಮಾಡೋದು ಅದೇ. ಅಂದರೆ ಒಂದು ಕಾನೂನು ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಪೊಲಿಟಿಕಲ್ ಆ್ಯಂಗಿಲ್ ಬಿಟ್ಟಿದ್ರೆ ನಮಗೆ ಬೇಕಂತಂಥದ್ದು
ಅದರದ್ದು ಏನು ಹೆಚ್ಚು ಕಡಿಮೆ ಏನಿದೆ, ಇಂಪ್ಲಿಮೆಂಟೇಷನ್ ಹೇಗೆ ಮಾಡ್ಬೋದು, ಇಂಪ್ಲಿಮೆಂಟೇಷನ್ ಮಾಡುವಾಗ ನಮಗೇನಾದರೂ ಪ್ರಾಬ್ಲಮ್ಸ್ ಆಗುತ್ತಾ. ಸೊ ಆ ದೃಷ್ಟಿಯಿಂದ ನಾವು ಸ್ವಲ್ಪ ಓದಿದರೆ, ಆ ಅಪ್ರೋಚ್ ಇದ್ದರೆ ಈಸಿ ಆಗುತ್ತೆ. ಸರ್, ಪ್ರಿಪ್ರೇಷನ್ ಆಗ್ತೀರಾ, ಎಕ್ಸಾಮ್ ಬರೀತೀರಾ, ಕೆಲಸದ ಜೊತೆ UPSC ಪಾಸ್ ಮಾಡ್ಬೇಕಂತ ಡಿಸೈಡ್ ಮಾಡ್ತೀರಾ. 2014 ನಿಮ್ಮ ಒಂದು ರಿಸಲ್ಟ್ ಬರುತ್ತೆ, IPS ಪಾಸ್ ಆಗಿದ್ದೀವಿ. ಹೇಗೆ ಅನಿಸ್ತು ಸರ್ ಅಕ್ಷರ? ಬಟ್ ಆ್ಯಕ್ಚುಲಿ ನಾನು 2011 ತುಂಬ ಖುಷಿ ಆಗುತ್ತೆ. ಬಿಕಾಸ್ ಫಸ್ಟ್ ನನಗೆ ಆವಾಗ ಬಂತು 2011 ಎಕ್ಸಾಮ್ಗೆ ತುಂಬ ಖುಷಿ ಅನಿಸುತ್ತೆ. ಬಿಕಾಸ್ ಅಂದರೆ ಆವಾಗ ಆ್ಯಕ್ಚುಲಿ ನಾನು ಫ್ರ್ಯಾಂಕ್ ಆಗಿ ಹೇಳಬೇಕಂದ್ರೆ ಆ್ಯಕ್ಚುಲಿ ನನ್ನ ವ್ಯಾಲ್ಯೂ ಗೊತ್ತಿಲ್ಲ. ಸಿವಿಲ್ ಸರ್ವಿಸಸ್ ಅಂದರೆ ಇಷ್ಟು ಕಷ್ಟ, ಇಷ್ಟು ಜನರು ಅಟೆಂಪ್ಟ್ ಮಾಡ್ತಾರೆ, ಕಷ್ಟ. ರ್ಯಾಂಕ್ ನಾನು ಫಸ್ಟ್ ಟೈಮ್ ಬಂದಾಗ 141 ರ್ಯಾಂಕ್ ಬಂತು, ಸೆಕೆಂಡ್ ಟೈಮ್ 114 ಬಂತು. ಸೊ ಅಂದರೆ ರಿಯಲೈಸ್ ಆಗಲಿಲ್ಲ. ನಮ್ಮ ಫಾದರ್ ಆವಾಗ ನಾನು ಹೈದರಾಬಾದಲ್ಲಿ ಕೆಲಸ ಮಾಡಿದ್ರೆ, ನಮ್ಮ ಫಾದರ್ ಕೂಡ ಕೋಇನ್ಸಿಡೆಂಟಲ್ಲಿ ಹೈದರಾಬಾದಲ್ಲೇ ಇದ್ದರು. ಇಮಿಡಿಯೇಟ್ ನಮ್ಮ ಫಾದರ್ ತಂದೆಗೆ ಹೇಳಿದಾಗ ಅವ್ರು ಕಾರ್ ಹಾಕ್ಕೊಂಡು ಬಂದರು ನಮ್ಮ ಆಫೀಸ್ಗೆ. ಒಂದು ಲೀವ್ ಹಾಕ್ಕೊಂಡು, ಆಫೀಸಿಗೆ ಲೀವ್ ಹಾಕ್ಕೊಂಡು ಹೊರಂಗಲ್ ಹೊರಟೋಗೆ. ಸೊ ಆವಾಗ ನನಗೆ ಇಡ್ ನಾಟ್ ರಿಯಲೈಸ್ ಅಚೀವ್ಮೆಂಟ್ ಅಂತ. ಬಟ್ ಲೇಟರ್ ಎಲ್ಲರೂ ಇದು ಮಾಡಿದ್ರೆ ಸರ್ವಿಸಸ್ ಬಂದ ನಂತರ ಅರ್ಥ ಆಯಿತು. ಅಂದರೆ ಆವಾಗ ನಮಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ. ಅಂದರೆ ಒಂಥರ ಕನಸು ಥರ ಅನಿಸ್ತದೆ, ಏನಾಗ್ತಾ ಇದೆ, ಎಲ್ಲರೂ ಕಂಗ್ರ್ಯಾಚುಲೇಟ್ ಮಾಡ್ತಾ ಇರ್ತಾರೆ, ಬಟ್ ಅದು ನಮಗೆ ಕನಸು ಥರ ಅನಿಸ್ತದೆ. ಆ್ಯಕ್ಚುಲಿ ರಿಯಾಲಿಟಿ ಗೊತ್ತಾಗಲ್ಲ. ಸರ್, ಪಾಸ್ ಆಗ್ತೀರಾ, IPS ಆಫೀಸರ್ ಆಗ್ತೀರಾ, ಸರ್ವಿಸ್ ಎಲ್ಲಿಂದ ಆರಂಭ ಮಾಡಿದೆ ಸರ್? ಸೊ ನಾನು ಪ್ರೊಬೇಷನರ್ ಫಸ್ಟ್ ಹಾಸನ್ ಪ್ರೊಬೇಷನರ್ ಇದ್ದೆ. ಒಂದು 6 ತಿಂಗಳು ಇರ್ತದೆ ನಮಗೆ. ಅದಾದ ನಂತರ ಸೆಕೆಂಡ್ ಫೇಸ್ ಅಂತ ಇರ್ತದೆ. ಅದು ಫಸ್ಟ್ ಫೇಸ್ 1.5 ಇಯರ್ ಟ್ರೈನಿಂಗ್ ಇರ್ತದೆ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಹೈದರಾಬಾದಲ್ಲಿ. ಸೊ ಅದಾದ ನಂತರ 6 ಮಂತ್ಸ್ ಮಧ್ಯದಲ್ಲಿ ನಮಗೆ ಫೀಲ್ಡ್ ಕಲಿಸ್ತಾರೆ, ಅಂದರೆ ಪ್ರೊಬೇಷನರಿ ಪೀರಿಯಡ್ ಅಂತೀವಿ ನಾವು. ಸೊ ಹಾಸನಲ್ಲಿದ್ದೆ. ಚನ್ನರಾಯಪಟ್ಟಣ ರೂರಲ್ ಪೊಲೀಸ್ ಸ್ಟೇಷನಲ್ಲಿ SHO ಆಗಿ ನಾನು ಇನ್ಚಾರ್ಜ್ ಇದ್ದೆ 4 ಮಂತ್ಸ್. ಅದಾದ ನಂತರ ಮತ್ತೆ ನಾವು ರಿಟರ್ನ್ ಟ್ರೈನಿಂಗ್ ಹೋಗ್ತೀವಿ ಒಂದು 4 ಮಂತ್ಸ್ಗೆ. ಮತ್ತೆ ಬಂದ ನಂತರ ನಾವು ರೆಗ್ಯುಲರ್ ಪೋಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ASP ನಾನು ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಯಾದಗಿರಿ ಜಿಲ್ಲೆ ಸುರ್ಪುರ್ ಸಬ್ ಡಿವಿಷನ್ ASP ಫಸ್ಟ್ ಪೋಸ್ಟಿಂಗ್ ನಂದು. ಅಲ್ಲಿ 1 ಇಯರ್ 3 ಮಂತ್ಸ್. ಅದಾದ ನಂತರ ಬೆಂಗಳೂರು ಟ್ರಾನ್ಸ್ಫರ್. ಅಲ್ಲಿ ಇಂಡಸ್ಟ್ರಿ ಕೇಸ್ ಏನಾದ್ರು ಸರ್? ಇನಿಷಿಯಲ್ ಏನಪ್ಪ ನಾನು ಬಂದೆ ಸರ್ವಿಸ್ಗೆ, ಇಂಥ ಕೇಸ್ ಆಗೋಯ್ತಲ್ಲ. ಸೊ ಅದರಲ್ಲಿ ಫಸ್ಟ್ ನನಗೆ ಬಂದಿದ್ದು ಕೇಸಸ್ ಭಾಳ ಇದೆ. ಬಟ್ ಫಸ್ಟ್ ಕೇಸ್ ಬಂದಿದ್ದು ಅಂದರೆ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಆಗಿತ್ತು. ಯಾರೋ ಕಮ್ಯುನಲ್ ಲಾ ಆ್ಯಂಡ್ ಆರ್ಡರ್ ಥರ ಯಾರೋ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾಡಿದರು ಅಂತ ಎಲ್ಲರೂ ಊರಲ್ಲಿ ಎಲ್ಲರೂ ಸೇರಿ ಸ್ವಲ್ಪ ಎಲ್ಲ ಗುಂಪಾಗಿ ಆಗಿದ್ರು. ಸೊ ಫಸ್ಟ್ ಟೈಮ್ ನಾವು ಹ್ಯಾಂಡಲ್ ಮಾಡಿದಾಗ ಆ ಜೋಶಲ್ಲಿ ನಾವು ಹೋಗ್ತೀವಿ, ಎಲ್ಲ ಮಾತಾಡ್ತೀವಿ, ಇಲ್ಲ ಅಂದರೆ ಲಾಠಿ ಚಾರ್ಜ್ ಮಾಡ್ತೀವಿ, ಯಾರೆಲ್ಲ ಚಿದ್ರಿಸ್ತೀವಿ. ಅದಕ್ಕಿಂತ ತುಂಬ ನನಗೆ ನೆನಪಿರುವಂಥ ವಿಷಯ ಏನಂದರೆ, ಹೇಗೆ ನಾವು ಪ್ರೋಟೋಕಾಲು ಮತ್ತು ಇದು ಫಾಲೋ ಮಾಡಬೇಕಂತ ಸಿಚುವೇಶನಲ್ಲಿ ನಮ್ಮ ಪ್ರಜ್ಞೆ ಹೇಗಿರಬೇಕು ಅಂತ. ಅಂದರೆ ನಾವು ಸಮಯ ಪ್ರಜ್ಞೆ ಅಂತೀವಲ್ಲ, ಹೇಗೆ ನಾವು ಆ ಟೈಮ್ಲಿ ಸಿಚುವೇಶನ್ಗೆ ಹೇಗೆ ಇದು ಮಾಡಬೇಕು ಅನ್ನೋದು ನಾವು ಆವಾಗ ಐ ಲರ್ನ್ ದಟ್ ಲೆಸನ್. ಬಿಕಾಸ್ ನಾವು ಹೋದಾಗ ನಾನು, ನಮ್ಮ ಇನ್ಸ್ಪೆಕ್ಟರು ಮತ್ತು ಇನ್ನೊಂದು 3-4 ಮೆಂಬರ್ಸ್ ಮಾತ್ರ ಕಾನ್ಸ್ಟೇಬಲ್ಸ್ ಇದ್ವಿ. ಸೊ ಅವರು ಒಂದು 200-300 ಮೆಂಬರ್ಸ್ ಇದ್ದರು ಜನರು. ವೈಲೆಂಟ್ ಏನಿರಲಿಲ್ಲ, ಬಟ್ ಸ್ಟಿಲ್ ಅದರಲ್ಲಿ ಏನಾದರೂ ಸ್ಟೋನ್ ಪೇಂಟಿಂಗ್ ಅಥವಾ ಬೇರೆದೇನಾದ್ರು ಆಗ್ತಿದ್ರೆ ನಮಗೆ ಫೋರ್ಸ್ ಇರಲಿಲ್ಲ. ಸೊ ಫಸ್ಟ್ ನಾನು ಮಾಡುವಂಥ ಕೆಲಸ ಏನಿರಬೇಕಾಯ್ತಂದರೆ, ಫಸ್ಟ್ ನಾನು ಫೋರ್ಸು ಗ್ಯಾದರ್ ಮಾಡಿಕೊಂಡು ಸೀನಿಯರ್ ಆಫೀಸರ್ಸ್ ಕೇಳಿಕೊಂಡು ವೈರ್ಲೆಸ್ಸಲ್ಲಿ ಎಲ್ಲ ಹೇಳ್ಕೊಂಡು ನಾನು ಅಲ್ಲಿ ಹೋಗಿ ಪ್ರೆಸೆಂಟ್ ಮಾಡಿ ಅಟೆಂಡ್ ಮಾಡುವ ಆ ಪ್ರೋಟೋಕಾಲ್ ಏನಿದೆ ಫಸ್ಟ್ ಟೈಮ್ ನನಗೆ ಗೊತ್ತಾಗಲಿಲ್ಲ. ಸೊ ಆದ ನಂತರ ನಾವು ಅದು ನೋಡಿಕೊಂಡು ನೆಕ್ಸ್ಟ್ ಬಂದಾಗಿನಿಂದ ಅದೊಂದು ಪ್ರೊಸೀಜರ್ ಒಂದು ಫಾಲೋ ಮಾಡ್ತಿದ್ವಿ. ನಮ್ಮ ಫೋರ್ಸ್ ಗ್ಯಾದರ್ ಮಾಡಿಕೊಂಡು, ನಮ್ಮ ಆಫೀಸರ್ಸ್ನ ಎಲ್ಲ ಬ್ರೀಫಿಂಗ್ ಮಾಡಿಕೊಂಡು, ಏನು ಪ್ರಾಬ್ಲಮ್ ಅನ್ನೋದು ಹೋಗಿ ನೋಡಿಕೊಂಡು ಅಲ್ಲಿ ಮಾತಾಡಿ ಹೇಗೆ ಕಂಟೈನ್ ಮಾಡಬೇಕು ಅನ್ನೋದೊಂದು ಈಗ ಅಂತ ಎಕ್ಸ್ಪೀರಿಯನ್ಸ್. ಅದು 10 ಇಯರ್ಸ್ ಆಗಿದೆ ಸರ್ವಿಸಲ್ಲಿ. ಸೊ ಸಿಕ್ಕಾಪಟ್ಟೆ ನಾವು ನೋಡಿದ್ದೀವಿ. ಸೊ ಬಟ್ ಫಸ್ಟ್ ನಾನು ಇದ್ದಾಗ ಫಸ್ಟ್ ನನಗೆ ಭಾಳ ನೆನಪಿದೆಯಾ ಕಮ್ಯುನಲ್ದು. ಇನ್ನೊಂದು ಕೇಸ್, ಒಂದು ಮಗುದು ಡೆತ್ ಆಗತ್ತೆ, ಮರ್ಡರ್ ಆಗತ್ತೆ. ಒಂದು 3 ಇಯರ್ಸ್ ಪಾಪುದು. ಅದು ಭಾಳ ಕಾಂಪ್ಲಿಕೇಟೆಡ್ ಕೇಸ್ ಇತ್ತು. ಆ್ಯಕ್ಚುಲಿ ತಂದೆ ಬೇರೆ ಇರ್ತಾರೆ, ತಾಯಿ ಜೊತೆ ಮಗು ಇರ್ತಾರೆ, ಮತ್ತು ಅವರ ಅತ್ತೆ ಮಾವ ಮನೆಯಲ್ಲಿ ಇರ್ತಾರೆ ಅವರು. ಬಟ್ ಗಂಡ ಬಿಟ್ಟು ಹೋಗ್ತಾರೆ, ಒಂದು 4 ಇಯರ್ಸಿಂದ ಸಪ್ರೇಟೇ ಇರ್ತಾರೆ. ಬಟ್ ಇವರು ಅವರು ಪಾಪು ಜೊತೆ
ಅವ್ರ ಮನೆ ಅತ್ತೆ ಮಾವ ಮನೆಯಲ್ಲೇ ಇರ್ತಾರೆ. ಸೊ ನಾವು ಫಸ್ಟ್ ಅತ್ತೆ ಮತ್ತೆ ಅವರ ಮೈದನ ಮೇಲೆ ಸಸ್ಪೆಕ್ಟ್ ಮಾಡಿದ್ವಿ, ಯಾಕೆಂದ್ರೆ ಆಸ್ತಿಗೋಸ್ಕರ ಏನಾದ್ರು ಇದು ಮಾಡಿದ್ರೆ. ಬಟ್ ಆಕ್ಚುಲಿ ಮಾಡಿದ್ದು ತಂದೆನೆ, ಗಂಡನೇ. ಬೆಂಗಳೂರಿಂದ ಬಂದು ಬಿಜಾಪುರ್ ಬಂದು ಅಲ್ಲಿಂದ ಅವ್ರ ಫ್ರೆಂಡ್ಸ್ ಜೊತೆ ಬೈಕಲ್ಲಿ ಬಂದು ರಾತ್ರಿ ಹೊತ್ತು ಆ ಪಾಪುನ್ ಕರ್ಕೊಂಡು ಹೋಗಿ ಕೊಲೆ ಮಾಡಿ ಅವರು ಎಸ್ಕೇಪ್ ಆಗಿ ಮತ್ತೆ ಬ್ಯಾಂಗ್ಳೂರು. ಸೊ ತುಂಬಾ, ಯಾಕೆಂದ್ರೆ ನಾವು ಫಸ್ಟ್ ಸಸ್ಪೆಕ್ಟ್ ಆಲ್ವೇಸ್ ಇವರಿದ್ರು, ಅತ್ತೆ ಮಾವೇ ಇವರಿದ್ರು. ಸೊ ಆವಾಗ ನಾವು ಸ್ವಲ್ಪ ಅಂದ್ರೆ ನಮ್ದು ಇನ್ವೆಸ್ಟಿಗೇಷನ್ ಸ್ವಲ್ಪ ದಾರಿ ಬೇರೆ ಆಗಿದೆ, ಅವ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿದ್ವಿ. ಸೊ ಅಲ್ಲಿ ಲೇಟರ್ ಅವರು ಪತ್ತೆ ಆಗಿದ್ರು. ನಮಗೆ CCTV ಕ್ಯಾಮ್ರಾಸ್ ಎಲ್ಲ ನೋಡಿಕೊಂಡು ಅವರು ಎಲ್ಲಿ ಹೆಂಗಿಂದ ಬಂದರು ಏನು ಅನ್ನೋದು ಕರೆಕ್ಟಾಗಿ ನೋಡಿ ಅರೆಸ್ಟ್ ಮಾಡಿದ್ವಿ. ಅದು ತುಂಬ ಇಂಟ್ರೆಸ್ಟಿಂಗ್ ಕೇಸ್ ಇತ್ತು ನಮಗೆ. ಎಲ್ಲ ಕಡೆ ಆಯಾ ಜಿಲ್ಲೆಗಳಲ್ಲಿ ಕೆಲಸ ಮಾಡುವಂಥದ್ದು, ಅದು SP ಆಗಿರುವಂಥದ್ದು, ಅಲ್ಲಿ ಬೇರೆ ಟಾಸ್ಕ್ ಇರುತ್ತೆ. ಬೆಂಗಳೂರಿಗೆ ಬಂದ ಮೇಲೆ ಇಲ್ಲಿ ಬೇರೆ ಬೇರೆ ಥರ ಟಾಸ್ಕ್ ಇರುತ್ತೆ. ಯಾಕಂತಂದ್ರೆ ಬೆಂಗಳೂರು ಜನಸಂಖ್ಯೆ ಜಾಸ್ತಿ ಇರೋದ್ರಿಂದಾಗಿ ಕ್ರೈಮ್ ರೇಟ್ ಕೂಡ ಆಸ್ ಯೂಶುವಲ್ ಜಾಸ್ತಿ ಇರುತ್ತೆ. ಇನ್ನು ನೀವು ನಾರ್ತ್ DCP ಕೂಡ ಆಗಿದ್ರಿ, ಆ ಸಂದರ್ಭದಲ್ಲಿ ಯಾವ ರೀತಿ ಚಾಲೆಂಜಸ್ ಇತ್ತು ಸರ್? ನಿಮ್ಗೆ ಗೊತ್ತಿದೆ, ನಾರ್ತ್ ಇದ್ದಾಗ ಎಲೆಕ್ಷನ್ಸ್ ಇತ್ತು, ಎಲೆಕ್ಷನ್ಸ್ಗೋಸ್ಕರ ಹಾಕಿದ್ರು. ಚಾಲೆಂಜಿಂಗ್ ಎಲೆಕ್ಷನ್ಸ್ ಇತ್ತು, ಬಟ್ ಫಾರ್ಚುನೇಟ್ಲಿ ಅದು ಚೆನ್ನಾಗಿ ಪೀಸ್ಫುಲ್ ಆಗಿ ಆಗಿತ್ತು, ಎಲ್ಲ ಏನೂ ಪ್ರಾಬ್ಲಮ್ ಇರಲಿಲ್ಲ. ಮೇಯ್ನಾಗಿ ನಮ್ಗೆ ಏನಂದರೆ ಎಸ್ಪೆಷಲಿ ಎಲೆಕ್ಷನ್ಸ್ ಬಂದಾಗ ಹೀಟ್ ಭಾಳ ಇರುತ್ತದೆ. ಈಚ್ ಒನ್ ಸೆಕೆಂಡ್ ಇಂಪಾರ್ಟೆಂಟ್, ನಮಗೆ 1 ಮಿನಿಟ್ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಏನಾದರೂ ಫೋನ್ ಬಂತು, ನಮ್ಮವ್ರು ಅಟೆಂಡ್ ಮಾಡಲಿಲ್ಲ ಸರಿಯಾಗಿ, ಏನಾದರೂ ಆಗಿದ್ರೆ ದೊಡ್ಡದು. ನಿಮ್ಗೆ ಗೊತ್ತಿದೆ, ಬ್ಯಾಂಗ್ಳೂರಲ್ಲಿ ಒಂದು ನಾರ್ಮಲ್ ನ್ಯೂಸ್ ಕೂಡ ದೊಡ್ಡದಾಗುವಂಥ ಇದು ಇರ್ತದೆ ನಮಗೆ. ಸೊ ಎಸ್ಪೆಷಲಿ ಎಲೆಕ್ಷನ್ ಟೈಮಲ್ಲಿ ಹಳೆ ಬೆಂಗಳೂರು. ಹೌದು. ಸೊ ಬಟ್ ಅದು ಚಾಲೆಂಜಿಂಗ್ ಇತ್ತು, ಬಟ್ ಚೆನ್ನಾಗಿ ಮ್ಯಾನೇಜ್ ಆಗಿದೆ, ಏನು ತೊಂದರೆಗಳಿಲ್ಲ. ಆ್ಯಂಡ್ ಪ್ರೊಫೆಷ್ನಲ್ ನಾನು ಭಾಳ ಕಲ್ತಿದ್ದೀನಿ ಬೆಂಗಳೂರಲ್ಲಿ. ಆಲ್ಮೋಸ್ಟ್ 6 ಮಂತ್ಸ್ ಅಲ್ಲಿ ಇನ್ಚಾರ್ಜ್ ಇದ್ದೆ ನಾರ್ತಲ್ಲಿ, 3 ಮಂತ್ಸ್ ಇಲ್ಲಿ ಸೌತಲ್ಲಿ ಇನ್ಚಾರ್ಜ್ ಇದ್ದೆ. ಸೊ ಈ 9 ಮಂತ್ಸಲ್ಲಿ ಅಟ್ಲೀಸ್ಟ್ ಲಾ ಆ್ಯಂಡ್ ಆರ್ಡರಲ್ಲಿ ಕಲ್ತಿದ್ದೇನೆಂದರೆ ತುಂಬ ಪ್ರೊಫೆಷ್ನಲ್ ಪೊಲೀಸಿಂಗ್ ಇದೆ. ಅಂದರೆ ಭಾಳಷ್ಟು ಕಲೀಲಿಕ್ಕೆ ನನಗಂತೂ ಚಾನ್ಸ್ ಸಿಕ್ಕಿತ್ತು. ಅಂದರೆ ಡಿಸ್ಟ್ರಿಕ್ಟ್ ಪೊಲೀಸಿಂಗ್ ಕಂಪೇರ್ ಮಾಡಿದರೆ ನಮ್ಗೆ ಏನಾದರೆ ರೌಡಿ ಇರ್ಬೋದು, ಪ್ರಾಪರ್ಟಿ ಅಫೆನ್ಸಸ್ ಇರ್ಬೋದು, ಕಳ್ತನಗಳು. ಸೊ ಇವೆಲ್ಲ ಹೇಗೆ ಬೇಗ ಅಟೆಂಡ್ ಮಾಡಬೇಕು, ಬೇಗ ಹೇಗೆ ಸಾಲ್ವ್ ಮಾಡಬೇಕು, ನಮ್ಮ ಸಿಬ್ಬಂದಿಗಳನ್ನ ಹೇಗೆ ಮೋಟಿವೇಟ್ ಮಾಡಬೇಕು ಅನ್ನೋದು ತುಂಬ ನನಗೆ ಅನಿಸಿತ್ತು ಸರ್. ಅದೇ ರೀತಿಯಾಗಿ ನಾರ್ತ್ ಡಿವಿಷನ್ ಅಲ್ಲಿ ಬಂದ ಮೇಲೆ ಒಂದು ಎಲೆಕ್ಷನ್ ಟೈಮಲ್ಲಿ ಏನೋ ಒಂದು ಸಣ್ಣ ಒಂದು ಕೀಕ, ಆ ಸಂದರ್ಭದಲ್ಲಿ ಅದನ್ನ ಮ್ಯಾನೇಜ್ ಮಾಡೋದು ಯಾವ ರೀತಿ ಆಗಿದೆ? ಅಲ್ಲೊಂದು ನಮಗೆ ಯಶವಂತಪುರಲ್ಲಿ ಸ್ವಲ್ಪ ಇದಾಗಿದೆ. ಐ ಥಿಂಕ್ ಪ್ರೊಟೆಸ್ಟ್ ಮಾಡ್ತಿದ್ರು, ಅದು ಸ್ವಲ್ಪ ರಾತ್ರಿ ಹೊತ್ತಾಯಿತು, ಆಲ್ಮೋಸ್ಟ್ 8:39ಗೆ. ಎರಡು ಪಾರ್ಟಿಗಳು ಸೇರಿಕೊಂಡು ಸ್ವಲ್ಪ ಪ್ರೊಟೆಸ್ಟ್, ಒಬ್ಬರು ವಿರುದ್ಧವಾಗಿ ಒಬ್ಬರು ಪ್ರೊಟೆಸ್ಟ್ ಮಾಡುವಂಥದ್ದು, ಅದು ಒಂದು ಸಿಚುವೇಶನ್ ಆಗಿದೆ. ನಮ್ಗೆ ಆ ಟೈಮಲ್ಲಿ ಬೇಸಿಕಲಿ ಎಲೆಕ್ಷನ್ಸ್ ಇತ್ತು. ಆ್ಯಂಡ್ ಮುಂಚೆಯಿಂದ ಸ್ವಲ್ಪ ಅಲ್ಲಿ ರೌಡಿ ಎಲಿಮೆಂಟ್ಸ್, ರೌಡಿ ಶೀಟರ್ಸು ಆ ಏರಿಯಾದಲ್ಲಿ ಇರುವಂಥದ್ದು, ಮತ್ತು ಅಲಿಗೇಷನ್ಸ್, ಕೌಂಟರ್ ಅಲಿಗೇಷನ್ಸ್ ಇರುವಂಥದ್ದು. ಸೊ ಆ ಒಂದು ಅಟ್ಮಾಸ್ಫಿಯರಲ್ಲಿ ಸ್ವಲ್ಪ ನಾವು ಏನಂದರೆ ಯೂಸ್ ಟು ಲಿಟಲ್ ಫೋರ್ಸ್, ಲಾಠಿ ಚಾರ್ಜ್ ಮಾಡಿ ಅಲ್ಲಿಂದ ಎಲ್ಲನೇ ಚದುರಿಸಿ ವಿ ಬ್ರಾಟ್ ಇಟ್ ಅಂಡರ್ ಕಂಟ್ರೋಲ್. 10 ಮಿನಿಟ್ಸಲ್ಲಿ ವಿ ಬ್ರಾಟ್ ಇಟ್ ಅಂಡರ್. ಬಿಕಾಸ್ ಏನಾಗುತ್ತೆ ಅಂಥ ಸಿಚುವೇಶನ್ಸಲ್ಲಿ ನಾವು ಮಾಡಬೇಕಾ ಮಾಡಬಾರ್ದಾ ಅನ್ನೋ ಒಂದು ಡಿಸಿಷನ್ ತಗೊಂಡು ಒಳಗಡೆ ನಾವು ಏನಾದರೂ ಆಗ್ಬೋದು ಅಂಥ ಸಿಚುವೇಶನಲ್ಲಿ. ಸೊ ಆ ಸಿಚುವೇಶನಲ್ಲಿ ನಾನು ಅದು ಕರೆಕ್ಟೋ ಇಲ್ವೋ ಗೊತ್ತಿಲ್ಲ, ಬಟ್ ಆ ಟೈಮಲ್ಲಿ ಐ ಟುಕ್ ದಟ್ ಡಿಸಿಷನ್ ದಟ್ ಸ್ವಲ್ಪ ಲಾಠಿ ಪ್ರಹಾರ ಮಾಡಿ ಅಲ್ಲಿಂದ ಎಲ್ಲರನ್ನೂ ಕಲಿಸ್ಬೇಕು ಅಂತ ಒಂದು ಡಿಸಿಷನ್ ತಗೊಂಡಿದ್ದು. ಬಟ್ ಐ ಥಿಂಕ್ ಇಟ್ ವರ್ಕ್ಡ್ ವೆಲ್. ಫೈನಲ್ ಆಗಿ ಪೀಸ್ಫುಲ್ ಆಗಿತ್ತು ಅದು ಎಲ್ಲ. ಕೆಲಸದ ಬಗ್ಗೆ ಕೇಳ್ಕೊಳ್ಳೋದು ಹೋದ್ರೆ ಸ್ವಲ್ಪ ಬೋರ್ ಆಗುತ್ತೆ ಸರ್. ನಿಮಗೆ ಸ್ವಲ್ಪ ಫ್ಯಾಮಿಲಿ ಬಗ್ಗೆ ಕೇಳೋಣ. ಮೇಡಮ್ ಏನು ಮಾಡ್ತಾರೆ ಸರ್? ಸೊ ಮೈ ವೈಫ್ ಇಸ್ ಅ ಫಿಸಿಯೋಥೆರಪಿಸ್ಟ್ ಇದ್ದಾರೆ ಅವರು. ಅವ್ರಿಗೊಂದು ಇಲ್ಲಿ ಸ್ಟುಡಿಯೋ ಇದೆ ಇಂದಿರಾನಗರಲ್ಲಿ, ಶಿ ಇಸ್ ವರ್ಕಿಂಗ್ ದೇರ್. ಇಬ್ಬರು ಮಕ್ಕಳಿದ್ದಾರೆ, 6 years ಟ್ವಿನ್ಸ್, ಗಂಡು ಮತ್ತು ಹೆಣ್ಣು. ಸೊ ಅವರು ಮಂಡ್ಯ SP ಇದ್ದಾಗ ಹುಟ್ಟಿದ್ರು. ಸೊ 6 years, ಕರೆಕ್ಟ್ 6 years. ಸೊ ಅವರಿಗೆ ಸ್ಕೂಲ್ ಫಸ್ಟ್ ಕ್ಲಾಸ್ಗೆ ಜಾಯ್ನ್ ಆಗ್ತಾರೆ ನೆಕ್ಸ್ಟ್ ಜೂನಲ್ಲಿ, ಫಸ್ಟ್ ಕ್ಲಾಸ್ ಹೋಗ್ತಾರೆ. ನಮ್ಮ ತಾಯಿ ನಮ್ಮ ಜೊತೆನೇ ಇರ್ತಾರೆ, ತಾಯಿ ಇಂಗ್ಲೀಷ್ ಲೆಕ್ಚರರು. ಸೊ ಅಷ್ಟೇ ಸರ್. ಪೊಲೀಸಿಂಗ್ ಅಂತಂದರೆ ಅದು ಸಾಮಾನ್ಯವಾದ ಕೆಲಸನೇ ಅಲ್ಲ ಸರ್. ಅದರಲ್ಲೂ ಕೂಡ DCP ಅಂತಂದರೆ ರಜೆಗಳಿರಲ್ಲ,
ಹಬ್ಬ ಹರಿದಿನ ಮಾಡಕ್ಕಾಗಲ್ಲ, ಫ್ರೀ ಆಗಿರಕ್ಕಾಗಲ್ಲ, ಯಾವಾಗಾದ್ರೂ ಸಿಟ್ ಮಾಡ್ಕೊಂಡಿದ್ದಾರೆ ಸರ್ ಮೇಡಮ್ ಟೈಮ್ ಕೊಡ್ತಾ ಇಲ್ಲ ಸರಿಯಾಗಿ ನೀವು ಅಂತ? ಆಕ್ಚುಲಿ ಸ್ವಲ್ಪ ಏನಂದ್ರೆ ರಜೆಗಳ ಬಗ್ಗೆ ಅಂತೂ ಇರ್ತದೆ, ಸಿಟ್ಟಿರ್ತದೆ ಮನೆ ಬರಲ್ಲ ನೀವು? ಯಾಕೆಂದ್ರೆ ನಾವು ಇದು ಏನಂದ್ರೆ ನಮ್ಗೆ ವರಂಗಲ್ ಇಲ್ಲಿಂದ 10 hours ಅಲ್ಲಿ ಹೋಗ್ಬೋದು ರೋಡಲ್ಲಿ. ಬಟ್ ಆದ್ರೂ ಏನಂದ್ರೆ ನಾನು ಇಯರ್ಲಿ ಒಂದು 2 ಸಲ ಕೂಡ ಹೋಗ್ತಾ ಇಲ್ಲ ಈಗ, 2 times 3 times ಕೂಡ ಆಗ್ತಾ ಇಲ್ಲ. ಇನ್ಫ್ಯಾಕ್ಟ್ 2024 ನಾನು ಒಂದೇ ಸಲ ಹೋಗಿದ್ದೆ, 1 time ಹೋಗಿದೆ ವರಂಗಲ್ಗೆ. ಹೈದರಾಬಾದ್ ವರಂಗಲ್ ಇರ್ಬೋದು. ಸೊ ಏನಂದ್ರೆ ಎಸ್ಪೆಷಲಿ ಸ್ಟೇಷನ್ ಬಿಟ್ಟು ಹೋಗುವುದು ಕಷ್ಟ ಎಕ್ಸಿಕ್ಯೂಟಿವ್ ಅಲ್ಲಿ ಇದ್ದಾಗ. ಸ್ವಲ್ಪ ನಾನು ಕಂಟಿನ್ಯೂಸ್ ಎಕ್ಸಿಕ್ಯೂಟಿವ್ ಅಲ್ಲಿ ಇರೋದ್ರಿಂದ SP ಗಳು 3 ಆಗಿದ ನಂತರ BCP ನಾರ್ತ್ ಆದ ನಂತರ ಇದು, ಸೊ 5 postings ಕಂಟಿನ್ಯೂಸ್ ಎಕ್ಸಿಕ್ಯೂಟಿವ್. ಸೊ ಸ್ವಲ್ಪ ನಮ್ಗೆ ರಜೆ ಕಡಿಮೆ ಆಗತ್ತೆ. ಇಲ್ಲ ಏನೋ ಲೋಕಲ್ ಅವರಿಗೆ ಅಡ್ವಾಂಟೇಜ್ ಇದೆ, ಯಾಕೆಂದ್ರೆ ಅಟ್ಲೀಸ್ಟ್ ಪರ್ಮಿಷನ್ ತಗೊಂಡು ಇಲ್ಲಿ ಹೋಗಿ ಬರ್ಬೋದು. ಮತ್ತೆ ಬೆಂಗಳೂರಲ್ಲಿ ಉತ್ತರ ಕರ್ನಾಟಕದವ್ರ ಕಷ್ಟನೇ, ಮತ್ತೆ ಅವ್ರಿಗೆ ರಜೆ ಸಿಗಲ್ಲ. ಅವ್ರಿಗೆ ಹೋಗ್ಬೇಕಂದ್ರೆ 8 hours 9 hours ಆಗೇ ಆಗುತ್ತೆ. ಸೊ ಅವ್ರಿಗೂ ಕಷ್ಟ ರಜೆ ಸಿಗೋದು. ಸೊ ಅದು ಆ ವಿಷಯದಲ್ಲಿ ಪಾಪ ಫ್ಯಾಮಿಲಿ ಯಾವಾಗ್ಲೂ ಸಫರ್ ಆಗ್ತಾರೆ. ಪೊಲೀಸ್ ಫ್ಯಾಮಿಲೀಸ್ಗೆ ಸಫರಿಂಗ್ ಇರುತ್ತದೆ ಅದರಲ್ಲಿ, ರಜೆಗಳು ಸಿಗಲ್ಲ, ವೆಕೇಶನ್ಸ್ ಅಷ್ಟು ಪ್ಲಾನ್ ಇರಲ್ಲ ಅಂತ. ಬಟ್ ಅವರಿಗೆ ಅಭ್ಯಾಸ ಆಗಿದೆ ಈಗ. ಎಷ್ಟು ಮಿಸ್ ಮಾಡ್ಕೋತೀರಿ ಸರ್? ಎಷ್ಟು ಮಿಸ್ ಮಾಡ್ಕೋತೀರಿ? ಮಕ್ಕಳು ಪುಟ್ಟ ಮಕ್ಕಳು ಇರ್ತಾರೆ, ಅವ್ರ ಜೊತೆ ಆಟ ಆಡ್ಬೇಕು ಅನ್ನೋ ಆಸೆ ಇರುತ್ತೆ, ಈ ಕೆಲಸದ ಒತ್ತಡ. ಬಟ್ ವೀಕೆಂಡ್ಸ್ ನಮಗೆ ಸಿಗ್ತವೆ. ವೀಕೆಂಡ್ಸ್ ಇದ್ದಾಗ ಡಿಸ್ಟ್ರಿಕ್ಟ್ ಅಲ್ಲಿ ಇದ್ದಾಗ ಸಾಯಂಕಾಲ ಆ ಥರ ನಮಗೆ ಸ್ವಲ್ಪ ಟೈಮ್ ಸಿಗತ್ತೆ. ಸೊ ಸಿಕ್ಕಿದ ಟೈಮ್ ಅವ್ರ ಜೊತೆ ಸ್ಪೆಂಡ್ ಮಾಡೋದು ಜಾಸ್ತಿ, ಬೇರೆ ಕೆಲಸಗಳಿಂದ ಅವ್ರ ಜೊತೆ ಸ್ಪೆಂಡ್ ಮಾಡೋದು. ಎಸ್ ಸರ್, ಇವಾಗ ನೀವು ಸೌತ್ ಟ್ರಾಫಿಕ್ DCP ಆಗಿದ್ದೀರಿ. ಕೆಲವೊಂದು ಏನಂತಂದ್ರೆ ಬೆಂಗಳೂರು ಬೆಳೀತಾ 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 ವಾಹನಗಳ ಸಂಖ್ಯೆ ಎಷ್ಟು ಲೆಕ್ಕ ಮೀರೋದು, ಅದರಲ್ಲೂ ಕೂಡ 2 wheeler ಆಗಿರ್ಬೋದು, ಕಾರ್ಗಳಾಗಿರ್ಬೋದು, ಎಲ್ಲವೂ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹೀಗಾಗಿ ಟ್ರಾಫಿಕ್ ಸಮಸ್ಯೆನೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಟ್ರಾಫಿಕ್ ವೈಲೆನ್ಸ್ ಅಂದ್ರೆ ಸಂಚಾರ ನಿಯಮಗಳನ್ನು ಮೀರೋರ ಸಂಖ್ಯೆ ದಿನದಿಂದ ದಿನ ಜಾಸ್ತಿ ಆಗ್ತಾ ಇದೆ. ಅದನ್ನೆಲ್ಲ ಕಂಟ್ರೋಲ್ ತರೋದಕ್ಕೆ ಏನೆಲ್ಲ ಪ್ಲಾನ್ ಮಾಡ್ತಾ ಇದೆ? ಸೊ ನಾವು ಜನರಲ್ ಆಗಿ ಟ್ರಾಫಿಕ್ ಪ್ಲಾನಿಂಗ್ ಮಾಡುವಾಗ, ಅಂದರೆ ನಾನು ಫಸ್ಟ್ ಟೈಮ್ ಟ್ರಾಫಿಕ್ ಮಾಡುವಂಥದ್ದು, ಅದು ಕೂಡ ಬೆಂಗಳೂರು. ನೀವು ಹೇಳಿದಂಗೆ ಸೌತ್ ಬೆಂಗಳೂರಲ್ಲಿ ನಮಗೆ ಇಬ್ಲೂರು ಸಾಫ್ಟ್ವೇರ್ ಏರಿಯಾ, ಬೆಲ್ಲಂದೂರು, HSR ಇವೆಲ್ಲ ಇದೆ, ಜಯನಗರ, ಔಟರ್ ರಿಂಗ್ ರೋಡ್, ಎಲೆಕ್ಟ್ರಾನಿಕ್ ಸಿಟಿ. ಸೊ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಏನಂದರೆ, ನಾವು ಟ್ರಾಫಿಕ್ ಪ್ಲಾನಿಂಗ್ ಮಾಡುವಾಗ ಇವತ್ತಿಗೋಸ್ಕರ ಮಾಡಬಾರ್ದು, 5 years ಡೌನಲ್ಲಿ ಏನು ಮಾಡಬೇಕು ಅಂದರೆ 5 yearsಗೋಸ್ಕರ ನಾವು ಈಗಲೇ ಪ್ಲ್ಯಾನ್ ಮಾಡ್ತೀವಿ. ಅದು ರೋಡ್ಸ್ ಇರ್ಬೋದು, ನಮ್ಮ ಟ್ರಾಫಿಕ್ ಸಿಗ್ನಲಿಂಗ್ ಇರ್ಬೋದು, ಅಥವಾ ಬೇರೆ ಏನು ಸಿಸ್ಟಮ್ಸ್ ಇರ್ಬೋದು. ನೆಕ್ಸ್ಟ್ 5 years ಅಲ್ಲಿ ಹೇಗೆ ಬೀಳ್ತದೆ, ಅದಕ್ಕೆ ಏನು ನಾವು ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಏನು ಇದು ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡ್ಕೋಬೇಕು. ಸೆಕೆಂಡ್ ಏನಂದರೆ, ನೀವು ಹೇಳಿದಂಗೆ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ತುಂಬ ಇದೆ. ಈಗ ನಮಗೆ ಬೆಂಗಳೂರಲ್ಲಿ 1.2 crore ವೆಹಿಕಲ್ಸ್ ಇದೆ ಆಲ್ಮೋಸ್ಟ್. ಅದರಲ್ಲಿ 70 ಲಕ್ಷ 80 ಲಕ್ಷ ಪ್ರೈವೇಟ್ ವೆಹಿಕಲ್ಸ್ ಇದೆ, ಹೈಯೆಸ್ಟ್ ಇದೆ. ಈ ಕಾರ್ಸ್, ಪ್ರೈವೇಟ್ ಕಾರ್ಸ್ ಇಂಡಿಯಾದಲ್ಲಿ ಐ ಥಿಂಕ್ ಡೆಲ್ಲಿಯಿಂದ ಇದು ಮಾಡಿ 2 wheelers ಸೆಕೆಂಡ್ ಇದೆ ಇಂಡಿಯಾದಲ್ಲಿ. ಬೆಂಗಳೂರು ಆಸ್ ಅ ಹೋಲ್ ಆಲ್ಮೋಸ್ಟ್ 44,000 ಇಂಟರ್ಸೆಕ್ಷನ್ಸ್ ಇದೆ. ಸೊ ನಮಗಿರೋದು ಟ್ರಾಫಿಕ್ ಟೋಟಲ್ ಸಿಟಿಗಿರೋದು 6,000 ಸ್ಟ್ರೆಂತ್ ಇದೆ. 6,000 ಆ್ಯಕ್ಚುಲಿ ಜಾಸ್ತಿ, ಯಾಕೆಂದರೆ ಕಂಪೇರ್ ಮಾಡಿದರೆ ಡೆಲ್ಲಿ ಆದ ನಂತರ ನಮಗೆ ಬೆಂಗಳೂರೇ ಹೈಯೆಸ್ಟು. ಆದರೂ ಕೂಡ ಒಂದು ಲೆವೆಲ್, ಒಂದು ಲಿಮಿಟ್ ದಾಟ ನಂತರ ನಾವು ಟ್ರಾಫಿಕ್ ರೆಗ್ಯುಲೇಟ್ ಮಾಡೋದು ಭಾಳ ಕಷ್ಟ. ಅಂದರೆ ನಮ್ಗೇನಂದರೆ ಟ್ರಾಫಿಕ್ ಜಾಮ್ ಆಗಬಾರ್ದು ಅನ್ನೋದೇ ನಮ್ಮದು ಫಸ್ಟ್ ಟೈಮ್. ಯಾವ ಕಾರಣಕ್ಕೆ 1 ತಾಸು ಆ ಥರ ಟ್ರಾಫಿಕ್ ಜಾಮ್ ಆಗಬಾರ್ದು ಅನ್ನೋದೇ ನಮ್ಮದು ಫಸ್ಟ್ ಟೈಮ್. ರಶ್ ಅಂತೂ ಇರೇ ಇರ್ತದೆ, ದಟ್ ಈಸ್ ಪ್ರಿಪೇರ್ ಮಾಡ್ಕೊತಾ ಇರಬೇಕು. ಸೊ ನೆಕ್ಸ್ಟ್ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಏನಂದರೆ, ನಮಗೆ ಸ್ಮಾರ್ಟ್ ಸಿಗ್ನಲಿಂಗ್ ಇರಬೇಕು, ಟ್ರಾಫಿಕ್ ಸ್ಮಾರ್ಟ್ ಸಿಗ್ನಲಿಂಗ್ ಇರಬೇಕು. ಆಲ್ರೆಡಿ ಸ್ಟಾರ್ಟ್ ಮಾಡಿದರು. ಬೇರೆ ಇನ್ಫ್ರಾಸ್ಟ್ರಕ್ಚರ್, ಮೆಟ್ರೋ ಇರ್ಬೋದು, ಬೇರೆದಿರ್ಬೋದು, ಅದು ಬೇಗ ಕಂಪ್ಲೀಟ್ ಆಗಿ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಕಾಂಪ್ಲಿಮೆಂಟ್ ಮಾಡಬೇಕು. ಅಂದರೆ ಸಪೋಸ್ ಫಾರ್ ಎಕ್ಸಾಂಪಲ್ ಒಂದು ರೋಡ್, ಒಂದು ಮೆಟ್ರೋ ಇದ್ದರೆ ನಮಗೆ ರೋಡ್ ತುಂಬ ಖಾಲಿ ಆಗುತ್ತೆ, ತುಂಬ ಎಫೆಕ್ಟ್ ಇರ್ತದೆ ಮೆಟ್ರೋದು. ಆ್ಯಕ್ಚುಲಿ ಯಾರು ಕಾರ್ ತೊಗೊಂಡು ಹೋಗೋದ್ರೆಲ್ಲ ಮೆಟ್ರೋದಲ್ಲಿ ಪ್ರಿಫರ್ ಮಾಡ್ತಾರೆ. ಸೊ ಅಂತ ಮಾಡೋದು ಹೊಸ ಏರಿಯಾಸ್ ಎಲ್ಲೆಲ್ಲಿ ಔಟ್ಸ್ಕರ್ಟ್ಸಲ್ಲಿ ಬೆಳೀತಾ ಇದ್ದಾರೆ, ಅದಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕು ಇನ್ಫ್ರಾಸ್ಟ್ರಕ್ಚರ್. ಈ 3 ಮಾಡಿದ್ರೇ ನಮಗೆ ಬೆಂಗಳೂರಲ್ಲಿ ಟ್ರಾಫಿಕ್ಕು ಅಟ್ಲೀಸ್ಟ್ ನೆಕ್ಸ್ಟ್ 5 yearsಲಿ ಪ್ಲ್ಯಾನ್ ಮಾಡಬಹುದು. ಸೊ ಈ 3 ಭಾಳ ಇಂಪಾರ್ಟೆಂಟ್, ಎಸ್ಪೆಷಲಿ ಔಟ್ಸ್ಕರ್ಟ್ಸು. ಈ ಟ್ರಾಫಿಕ್ ವೈಲೆನ್ಸ್ ಏನಿದೆಯಲ್ಲ ತುಂಬಾ ಜಾಸ್ತಿ ಆಗುತ್ತೆ.
ಸಂಚಾರ ನಿಯಮಗಳನ್ನ ಸರಿಯಾಗಿ ಪಾಲನೆ ಮಾಡಲ್ಲ, ಡ್ರಿಂಕ್ ಅಂಡ್ ಡ್ರೈವ್ ಮಾಡುವಂಥದ್ದು, ಹೆಲ್ಮೆಟ್ ಹಾಕದೇ ಇರುವಂಥದ್ದು, ವೀಲಿಂಗ್ ಮಾಡುವಂಥದ್ದು. ವೀಲಿಂಗ್ ಮಾಡೋಕೊಂಡಿರೋದು ಹಾವಳಿ ನಿಮಗೆ ಗೊತ್ತೇ ಇದೆ, ಅದನ್ನೆಲ್ಲ ಕಂಟ್ರೋಲ್ ತರತ್ತೆ ಸರ್. ಏನು ವಾರ್ನ್ ಮಾಡ್ತೀರ ಅಂತವ್ರಿಗೆ? ಫಸ್ಟ್ ಥಿಂಗ್, ವೀಲಿಂಗ್ ಅಲ್ಲ, ಎನಿ ವೈಲೇಷನ್ ನಾವು ಸಿಕ್ಕಾಪಟ್ಟೆ ಭಾಳ ಸ್ಟ್ರಿಕ್ಟ್ ಆಗಿ ನೋಡ್ತಾ ಇದ್ವಿ. ಒಂದೇ ನೆನಪಿಟ್ಕೋಬೇಕು ಹುಡುಗರು, ವೀಲಿಂಗು ಒಂದು 5 ನಿಮಿಷ ಅವರ ಫೇಮ್ಗೋಸ್ಕರ ಅಥವಾ 5 ನಿಮಿಷ ಹೆಸರು ಬರುತ್ತೆ ವೀಲಿಂಗ್ ಮಾಡಿದ್ರೆ, ಅದು ಹಾಕಿ ಇನ್ಸ್ಟಾದಲ್ಲಿ ಹಾಕಿದ್ರೆ ನಮಗೆ ತುಂಬಾ ಇದು ಬರುತ್ತೆ ಅನ್ನೋದವರಿಗೆ, ಅದ್ದವರಿಗೆ 100% ಖಂಡಿತ ಇವತ್ತಿಲ್ಲ ಅಂದ್ರೆ ನಾಳೆ ನೀವು ಅರೆಸ್ಟ್ ಆಗೇ ಆಗ್ತೀರಾ. ನಿಮ್ಮ ಗಾಡಿ ಇಂಪೌಂಡ್ ಆಗತ್ತೆ, ಗಾಡಿ ಆರ್ ಸಿ ಕ್ಯಾನ್ಸಲೇಷನ್ ಮಾಡಿಸ್ತೀವಿ, ನಿಮ್ಮ DL ಕ್ಯಾನ್ಸಲೇಷನ್ ಮಾಡಿಸ್ತೀವಿ, ನಿಮಗೆ ಹೆವಿ ಫೈನ್ ಇರುತ್ತೆ. ಆ್ಯಂಡ್ ಪೇರೆಂಟ್ಸ್ಗೆ ಇನ್ನೊಂದು ಸಂದೇಶ ಏನಂದರೆ, ನಿಮ್ಮ ಮೈನರ್ಸ್ ಏನಾದರೂ ನಿಮ್ಮ ಮೈನರ್ಸ್ಗೆ ಗಾಡಿ ಕೊಟ್ಟು ಅವ್ರು ವೀಲಿಂಗ್ ಮಾಡಿ ಕೊಟ್ಬಿಟ್ರೆ ನಿಮ್ಮ ಮೇಲೆ ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಹಾಕ್ತಾ ಇದೀವಿ, ಪೇರೆಂಟ್ಸ್ ಮೇಲೆ ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಹಾಕ್ತಾ ಇದೀವಿ, JJ ಆ್ಯಕ್ಟ್. ಮತ್ತು ಅವ್ರ ಡ್ರೈವಿಂಗ್ ಲೈಸೆನ್ಸ್ ಅವ್ರ RC ಕ್ಯಾನ್ಸಲೇಷನ್ ಮಾಡಿಸ್ತೀವಿ. ಸೊ ಇಷ್ಟು ಸ್ಟ್ರಿಕ್ಟ್. ಮತ್ತೆ ಯಾರಾದರೂ ರಿಪೀಟೆಡ್ ಆಗಿ ಮಾಡ್ತಾ ಇದ್ರೆ 107 CRPC ಪ್ರಕಾರ ಅವ್ರದ್ದು ಇದು ಮಾಡಿ ಬಾಂಡ್ ತಗೊಂಡು ಅವ್ರ ವೈಲೇಷನ್ಗೆ ಅದು ಫೋರ್ಫೀಚರ್ ಮಾಡ್ತಾ ಇದ್ವಿ, ಅವರು ಜೈಲ್ ಕಲಿಸ್ತಾ ಇದ್ವಿ. ಸೊ ಇಷ್ಟು ಸ್ಟ್ರಿಕ್ಟ್ ಆಗಿ ಇದು ಮಾಡ್ತಾ ಇದ್ವಿ. ಓನ್ಲಿ ಇನ್ಸ್ಟಾ ಪ್ರೊಫೈಲ್ಸ್ ನೋಡಿ ನಾವು 273 ಕೇಸಸ್ ಮಾಡಿದ್ವಿ. ಅಂದರೆ ಸಿಟಿಗೆ ನಮ್ಮ ಕಮಿಷನರ್ ಸರ್, ಜಾಯಿಂಟ್ ಕಮಿಷನರ್ ಸರ್ ಇನ್ಸ್ಟ್ರಕ್ಷನ್ ಪ್ರಕಾರ ನಾನು ಮಾನಿಟರ್ ಮಾಡ್ತಾ ಇದ್ದೀನಿ. 273 ಕೇಸಸ್ ಒಂದು ತಿಂಗಳಲ್ಲಿ ನಾವು ಮಾಡಿದ್ವಿ. ಇನ್ಸ್ಟಾಗ್ರಾಮ್ ವಾಚ್ ಮಾಡಿ, ಓನ್ಲಿ ಇನ್ಸ್ಟಾ ಪ್ರೊಫೈಲ್ಸ್ ವಾಚ್ ಮಾಡಿ ಇಷ್ಟು ಕೇಸಸ್ ಮಾಡ್ತಾ ಇದ್ವಿ. ಸೊ ಯಾರ್ಯಾರು ಈಗ ಏನಂದ್ರೆ ಅವ್ರು ವೀಲಿಂಗ್ ಮಾಡಿದ್ರೆ ಅವ್ರು ಇನ್ಸ್ಟಾದಲ್ಲಿ ಹಾಕ್ಲೇಬೇಕು, ಬಿಕಾಸ್ ಅವ್ರ ಫೇಮ್ ಬರುತ್ತೆ, ಅದರಿಂದ ಫ್ರೆಂಡ್ಸ್ ನೋಡ್ತಾರೆ, ಅದು ನೋಡ್ತಾರೆ. ಬಟ್ ಇನ್ಸ್ಟಾದಲ್ಲಿ ಆಸ್ ದ ಮೂಮೆಂಟ್ ಇನ್ಸ್ಟಾದಲ್ಲಿ ಹಾಕಿದ್ರು ಅಂದ್ರೆ ದೇ ವಿಲ್ ಬಿ ಪನಿಷ್ಡ್, ದೇ ವಿಲ್ ಬಿ ಐಡೆಂಟಿಫೈಡ್ ಅಂಡ್ ದೇ ವಿಲ್ ಬಿ ಪನಿಷ್ಡ್. ಸೊ ವೆರಿ ಸ್ಟ್ರಿಕ್ಟ್. ಅವ್ರಿಗೆ ಏನಂದ್ರೆ ಅವರು ವೀಲಿಂಗ್ ಮಾಡಿದ್ರೆ ತಪ್ಪಿಸ್ಕೊಳ್ತಾರೆ, ನಾವು ಏನೋ ಮಾಡಿ ಇದು ಮಾಡ್ಕೊಂತೀವಿ. ಕೆಲವು ಸಲ ಅವರು ನಂಬರ್ ಮಾಸ್ಕ್ ಮಾಡ್ತಾರೆ ಅಥವಾ ಬೇರೆ ಮುಖಕ್ಕೆ ಮಾಸ್ಕ್ ಹಾಕೊಂತಾರೆ. ಎಲ್ಲರನ್ನೂ ಐಡೆಂಟಿಫೈ ಮಾಡ್ತಾ ಇದ್ವಿ, ಎಲ್ಲರೂ ಸಿಗ್ತಾರೆ ನಮಗೆ. ಇವತ್ತಿಲ್ಲ ಅಂದ್ರೆ ನಾಳೆ ಅವ್ರು ಸಿಗ್ತಾರೆ ನಮಗೆ. ಸೊ ವೀಲಿಂಗ್ ಇಸ್ ಸ್ಟ್ರಿಕ್ಟ್. ಇದು ಅವರು ವೀಲಿಂಗ್ ಮಾಡಿದ್ರೆ ನಿಮ್ ರಿಸ್ಕ್ ಮೇಲೆ ಮಾಡಿ, ನೀವಂತೂ ಜೈಲಿಗೆ ಹೋಗ್ತೀರಾ ಅಷ್ಟೇ. ನಾನು ಹೇಳ್ತಾರೆ ಈ ಟ್ರಾಫಿಕ್ ಕಡಿಮೆ ಆಗ್ಬೇಕು, ಈ ಸಾರ್ವಜನಿಕ ಸಾರಿಗೆಗಳನ್ನು ಬಳಸೋದು ಉತ್ತಮ ಅನ್ಸುತ್ತೆ. ಅಂದ್ರೆ ಪ್ರೈವೇಟ್ ವೆಹಿಕಲ್ ಬಳಸೋದಕ್ಕಿಂತ ಮೆಟ್ರೋ ಇದೆ, BMTC ಬಸ್ಗಳಿದೆ. ದಟ್ ಈಸ್ ಅದು ಯಾವಾಗಲೂ ನಿಮಗೆ ಇಟ್ ಈಸ್ ಆಲ್ವೇಸ್ ಮಲ್ಟಿಪ್ಲೇಯರ್. ಅಂದ್ರೆ ನಿಮ್ಗೊಂದು 100 ಜನ ಬಸ್ಸಲ್ಲಿ, 100 ಜನ ಅಲ್ಲ ಬಟ್ 70 ಮೆಂಬರ್ಸ್ ಬಸ್ಸಲ್ಲಿ ಇದ್ದಿದ್ರೆ ನಿಮ್ಗೆ ಅಟ್ಲೀಸ್ಟ್ 15 ಕಾರ್ಸ್ ಅಥವಾ 20 ಕಾರ್ಸ್ ಹೋಗುವಂತ ಕೆಪಾಸಿಟಿ ಅದು. 20 ಕಾರ್ಸ್ ಅಂದ್ರೆ ನೀವು ಭಾಳ ಆಗತ್ತೆ. ಬಟ್ ಅದೇ 20 ಜನ ನೀವು ಬಸ್ಸಲ್ಲಿ ಇದ್ರೆ ನಿಮ್ಗೆ ಎಷ್ಟು ಪ್ಲೇಸ್ ಸೇವ್ ಆಗುತ್ತೆ. ಸಿಮಿಲರ್ಲಿ ಮೆಟ್ರೋ. ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನೋದು ಇಟ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್. ಎಸ್ಪೆಷಲಿ ಸಿಟಿ ಲೈಕ್ ಬ್ಯಾಂಗ್ಳೂರು ಬೆಳ್ತಾನೆ ಇದೆ. ಗ್ರೋತ್ ರೇಟ್ ಆಫ್ ವೆಹಿಕಲ್ಸ್ ನಿಮಗೆ 12% ಗ್ರೋತ್ ರೇಟ್ ಇದೆ. ಅಂದರೆ ಪಾಪ್ಯುಲೇಷನ್ಗಿಂತ ವೆಹಿಕಲ್ಸ್ ಬೆಳೀತಾ ಇದೆ ಬ್ಯಾಂಗ್ಳೂರಲ್ಲಿ. ಸೊ ತುಂಬಾ ಜಾಸ್ತಿ 12% ಗ್ರೋತ್ ರೇಟ್ ಅನ್ನೋದು ಬಹಳ ಜಾಸ್ತಿ. ಇದು ಅಂದರೆ ನಾವು ಸಪೋಸ್ ನಿಮಗೆ 1.2 crore ಇದ್ರೆ 10% ಅಂದರೆ ನಿಮಗೆ 10 lakhs. ನೆಕ್ಸ್ಟ್ ವರ್ಷಗೆ ನಿಮ್ಗೆ 10 lakhs ಆಡ್ ಆಗ್ತಾ ಇದೆ ವೆಹಿಕಲ್ಸ್. ಸೊ ಆ ತರ ನೀವು 10 ವರ್ಷ ಇದ್ರೆ ಡಬಲ್ ಆಗ್ತಾ ಇದೆ ನಿಮ್ಗೆ. ಸೊ ಅಷ್ಟು ನಿಮ್ಗೆ ಬೆಳ್ತಾ ಇದೆ. ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಸ್ ಆಲ್ವೇಸ್ ಗುಡ್. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಚೆನ್ನಾಗಿದ್ರೆ ಬಹಳಷ್ಟು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಮಗೆ ಬೆಂಗಳೂರು ಸಿಟಿಯಲ್ಲಿ. ಸರ್ ಕೊನೆಯದಾಗಿ ನಮ್ಮ ಕನ್ನಡ ನ್ಯೂಸ್ ವೀಕ್ಷಕರಿಗೆ ಏನು ಹೇಳ್ತೀರಿ? ಅದೇ ರೀತಿಯಾಗಿ ಮುಂದೆ ಮತ್ತೊಂದ್ಸರಿ ಕೇಳ್ತಾ ಇದ್ದೀನಿ, ಟ್ರಾಫಿಕ್ ನಿಯಮಗಳನ್ನ ಸರಿಯಾಗಿ ಪಾಲನೆ ಮಾಡದೆ ಹೋದ್ರೆ ಅವ್ರ ವಿರುದ್ಧವಾಗಿ ಟ್ರಾಫಿಕ್ ಪೊಲೀಸರು ಏನು ಆಕ್ಷನ್ ತಗೋತಾರೆ? ಸೊ ಫಸ್ಟ್ ಥಿಂಗ್, ಟ್ರಾಫಿಕ್ ವೈಲೇಷನ್ಸ್ ಭಾಳ ಸ್ಟ್ರಿಕ್ಟ್ ಆಗಿ ನಾವು ಮಾಡ್ತಾ ಇದ್ವಿ. ನಾವು ಆಲ್ಮೋಸ್ಟ್ ಒಂದೊಂದು ಡಿವಿಷನ್ ಅಂದರೆ ನನ್ನ ಡಿವಿಷನ್ಗೆ ನಾವು 1 ಕೋಟಿ ಮೇಲೆ ಕೇಸಸ್ ಆಗ್ತಾ ಇದ್ವಿ, 1 crore ಮೇಲೆ ಕೇಸಸ್ ಆಗ್ತಾ ಇದ್ವಿ. ಸೊ ಅಷ್ಟು ಕೇಸಸ್ ಆಗ್ತಾ ಇದ್ವಿ. ಯಾರು ತಪ್ಪಿಸ್ಕೊಳ್ಳೋ ಚಾನ್ಸೇ ಇಲ್ಲ. ಸೊ ಅದು ನೀವು ಹೇಳಿದಂಗೆ ಹೆಲ್ಮೆಟ್ ಇಲ್ಲದವ್ರು ಇರ್ಬೋದು, ಸೀಟ್ ಬೆಲ್ಟ್ ಹಾಕೋದಿಲ್ಲಿರ್ಬೋದು, ಅಥವಾ ಲೇನ್ ಡಿಸಿಪ್ಲಿನ್ ಫಾಲೋ ಮಾಡ್ತಾ ಇಲ್ಲಿರ್ಬೋದು, ವೀಲಿಂಗ್ ಮಾಡ್ತಾ ಇರ್ಬೋದು, ಪಾರ್ಕಿಂಗ್ ಇಲ್ಲದ ಪ್ಲೇಸಸಲ್ಲಿ ಪಾರ್ಕಿಂಗ್ ಮಾಡ್ತಾ, ಇದೆಲ್ಲ ಡ್ರಂಕ್ ಆ್ಯಂಡ್ ಡ್ರೈವ್ ಮೋಸ್ಟ್ ಇಂಪಾರ್ಟೆಂಟ್. ನಾನು ಡ್ರಂಕ್ ಆ್ಯಂಡ್ ಡ್ರೈವ್ ಟಚ್ ಮಾಡಲಿಲ್ಲ. ಡ್ರಂಕ್ ಆ್ಯಂಡ್ ಡ್ರೈವ್ ಲಾಸ್ಟ್ ಇಯರ್ ನಾವು 5,000 ಕೇಸಸ್, ನನ್ನ ಡಿವಿಷನಲ್ಲಿ 5,000 ಕೇಸಸ್, ಟೋಟಲ್ ಸೇರಿ ಒಂದು 20,000 ಕೇಸಸ್ ಆಗಿದೆ ನಮ್ಮ ಬೆಂಗಳೂರಲ್ಲಿ. ಡ್ರೈವಿಂಗ್ ಲೈಸೆನ್ಸಲ್ಲಿ ಕೂಡ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ,
ಅವ್ರ ವೆಹಿಕಲ್ ಇಂಪೌಂಡ್ ಆಗುತ್ತೆ, ಅವ್ರ ವೆಹಿಕಲ್ ಏನಾದರೂ ಮಾಡಿಫಿಕೇಶನ್ ಇದ್ದರೆ RC ಕ್ಯಾನ್ಸಲ್ ಆಗುತ್ತೆ. ಸೊ ಇವೆಲ್ಲ ಇರುತ್ತದೆ. ಸೊ ಸಿಂಪಲ್ ಏನಂದ್ರೆ ನಾನು ಫೈನ್ ಕಟ್ಟಿ ನಾನು ಹೋಗ್ತೀನಿ ಅಲ್ಲಂತ, ಅವ್ರ ಡ್ರೈವಿಂಗ್ ಲೈಸೆನ್ಸು ಕ್ಯಾನ್ಸಲ್ ಆಗುತ್ತೆ DD ಇದು ಹೋದರೆ. ಸೊ ವೆರಿ ಸ್ಟ್ರಿಕ್ಟ್ ವಾರ್ನಿಂಗ್ ಏನಂದರೆ, ಟ್ರಾಫಿಕ್ ವೈಲೇಷನ್ಸ್ ನೀವು ಟ್ರಾಫಿಕ್ ವೈಲೇಷನ್ ಮಾಡಬೇಡಿ, ಟ್ರಾಫಿಕ್ ರೂಲ್ಸ್ ನೀವು ಫಾಲೋ ಮಾಡಿ, ಅದು ನಿಮ್ಗೋಸ್ಕರ ನಮಗೋಸ್ಕರ ಎಲ್ಲರಿಗೋಸ್ಕರ. ಅದೇ ಟ್ರಾಫಿಕ್ ವೈಲೇಷನ್ ಯಾರು ನೋಡ್ತಾ ಇಲ್ಲ, ನಮ್ಮನ್ನು ಯಾರು ಇದು ಮಾಡ್ತಾ ಇಲ್ಲ ಅಂತ ನಾವು ಬಿಗ್ ಬಾಸ್ ನಾವು ನೋಡ್ತಾನೆ ಇದ್ದೀವಿ. ಕ್ಯಾಮ್ರಾಸ್ ಇದೆ ಎಲ್ಲ, ಪೊಲೀಸರು 6,000 ಜನರು ಪೊಲೀಸರು ಇದ್ದಾರೆ, ನಾವಿದ್ದೀವಿ, ನಾವು ಬಿಗ್ ಬಾಸ್ ತರ ಎಲ್ಲ ನೋಡ್ತಾನೆ ಇದ್ದೀವಿ, ವಾಚ್ ಮಾಡ್ತಾನೆ ಇದ್ದೀವಿ. ಅವ್ರ ಕೇಸಸ್ 100% ಕೇಸಸ್ ಹಾಕ್ತೀವಿ. ಫಸ್ಟ್ ಥಿಂಗ್ ಎಲ್ಲರೂ ಅವರವರ ಬೈಕ್ಗಳ ಮೇಲೆ, ಕಾರ್ಗಳ ಮೇಲೆ ಎಷ್ಟು ಕೇಸಸ್ ಇವೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಸೊ ಅವ್ರಿಗೆ ಗೊತ್ತಾಗಲ್ಲ, ಆನ್ಲೈನ್ ಚೆಕ್ ಮಾಡ್ಬೋದು, ಅವರೇ ಚೆಕ್ ಮಾಡ್ಕೊಳ್ಳಿ, ಅವ್ರಿಗೆ ಗೊತ್ತಾಗತ್ತೆ. ಸೊ ಓನ್ಲಿ ಥಿಂಗ್ ಏನಂದ್ರೆ, ವಾರ್ನಿಂಗ್ ಅನ್ಕೊಳ್ಳಿ, ಏನ್ ಅನ್ಕೊಳ್ಳಿ, ಅವ್ರು ವೈಲೇಷನ್ಸ್ ಮಾಡಿದ್ರೆ ಕೇಸ್ ಅಂತೂ 100% ಅವ್ರ ಮೇಲೆ ಆಗುತ್ತೆ ಅಂಡ್ ವೆರಿ ಸ್ಟ್ರಿಕ್ಟ್ ಆಕ್ಷನ್ ಆಗುತ್ತೆ. ಎಸ್ ಸರ್, ಸಾಕಷ್ಟು ಆ ವಿಷಯಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ಅದೇ ರೀತಿಯಾಗಿ ಟ್ರಾಫಿಕ್ ಯಾರು ಕೂಡ ನಿಯಮ ಉಲ್ಲಂಘನೆ ಮಾಡಬಾರ್ದು ಅಂತ ಕಿವಿ ಮಾತನ್ನು ಕೂಡ ಹೇಳಿದ್ರಿ. ಖುಷಿ ಆಗುತ್ತೆ ಸರ್ ನಿಮ್ಮ ಲೈಫ್ ಸ್ಟೋರಿಯನ್ನ ಕೇಳಿದ್ರೆ. ತಂದೆ ತಾಯಿ ಲೆಕ್ಚರರ್ ಆಗಿರ್ತಾರೆ, ಅವ್ರ ಜೊತೆ ಅವರ ಒಂದು ಮಾರ್ಗದರ್ಶನದಲ್ಲಿ IPS ಅಧಿಕಾರಿ ಆಗುವಂಥದ್ದು ಸಣ್ಣ ವಿಷಯ ಅಲ್ಲ. ಮುಂದಿನ ನಿಮ್ಮ ಜೀವನ ಏನಿದೆ ಅದು ಕೂಡ ಸಕ್ಸಸ್ ಆಗಲಿ, ನಿಮಗೆ ಒಳ್ಳೆ ಹೆಸರು ಬರಲಿ ಅಂತ ನಮ್ಮ ಜೀ ಕನ್ನಡ ನ್ಯೂಸ್ ವತಿಯಿಂದ ಹಾರೈಸ್ತೀನಿ ಸರ್. ಥ್ಯಾಂಕ್ ಯು ಸರ್. ಇದಾಗಿತ್ತು ಶಿವಪ್ರಕಾಶ್ ದೇವರಾಜ್ ಅವರ ಮತ್ತು ಸಾಕಷ್ಟು ಸಾಧನೆಯನ್ನ ಮಾಡೋದು. ಯಾಕಂದ್ರೆ ಈಗಿನ ಸರ್ವಿಸಿಗೆ ಬಂದು 10 ವರ್ಷ ಆಯ್ತು, ಇನ್ನು ಸಾಕಷ್ಟು ಫ್ಯೂಚರ್ ಕೂಡ ಇದೆ. ಮುಂದೆ ಅವರು ಬೆಂಗಳೂರು ಕಮಿಷನರ್ ಆದ್ರೂ ಆಗಬಹುದು ಅಂತ ಚಾನ್ಸಸ್ ಕೂಡ ಇರುತ್ತೆ ಅವರ ಸರ್ವಿಸ್ ಅಲ್ಲಿ. ಅವರ ಕೆಲಸದ ಮೇಲೆ ಡಿಪೆಂಡ್ ಅದು. ಅವರಿಗೆ ಇನ್ನೂ ಕೂಡ ಒಳ್ಳೇದಾಗಲಿ ಅಂತ ಹಾರೈಸ್ತಾರೆ. ನಮ್ಮ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವನ.